ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ರಸ್ತೆ ಅಗೆದು ಹಾಳು ಮಾಡಿ ನಾಪತ್ತೆಯಾದ ಗುತ್ತಿಗೆದಾರ, ಓಡಾಡಲು ಸಾಧ್ಯವಾಗದೆ ಸ್ಥಳೀಯರ ಪರದಾಟ. ಚರಂಡಿ ಕಟ್ಟಲು ಬಂದ ಕೂಲಿ ಆಳುಗಳಿಗೆ ಊಟ ವಸತಿ ಇಲ್ಲದೆ ನರಳಾಟ. ಗುತ್ತಿಗೆದಾರನ ವಿರುದ್ಧ ಕ್ರಮಕ್ಕೆ ಆಗ್ರಹ. ಆನ್ಲೈನ್ ಜೂಜಾಟದಿಂದ ಸಾಲಕ್ಕೆ ಸಿಲುಕಿ ನೇಣಿಗೆ ಶರಣಾದನೆ ಮುಖ್ಯ ಪೇದೆ. ಮಂಚೇನಹಳ್ಳಿ ಠಾಣೆ ಮುಖ್ಯ ಪೇದೆ ರಾಜಶೇಖರ್ ಆತ್ಮಹತ್ಯೆ. ಪತ್ನಿ ಎಸ್ಪಿಗೆ ದೂರು ನೀಡಲು ಹೋಗಿದ್ದೆ, ಸಾವಿಗೆ ಕಾರಣ ಎಂಬ ಶಂಕೆ. ಬೀದಿಗೆ ಬಂದ ಶ್ರೀಮಂತ ರೈತರ ಡ್ರ್ಯಾಗನ್ ಫ್ರೂಟ್. ವಿದೇಶಗಳಿಗೆ ಡ್ರ್ಯಾಗನ್ ಫ್ರೂಟ್ ರಫ್ತು ಆಗದ ಹಿನ್ನೆಲೆ ಬೆಲೆ ಕುಸಿತ. ಡ್ರ್ಯಾಗನ್ ಫ್ರೂಟ್ ಬೆಲೆ ಕುಸಿತದಿಂದ ಕಣ್ಣೀರಿಟ್ಟ ರೈತರು. ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದಲ್ಲಿ ಉತ್ಖನನಕ್ಕೆ ಪ್ರವಾಸೋದ್ಯಮ ಸಚಿವರ ಚಾಲನೆ. 1500 ವರ್ಷಗಳ ಹಿಂದೆ ಪ್ರಾಚೀನ ಮಹಾಯಾನ ಬೌದ್ಧ ವಿಹಾರ ಅವಶೇಷಗಳು ಪತ್ತೆ. ಇದು ರಾಜ್ಯದ ಮಹಾಯಾನ ಬೌದ್ಧ ಧರ್ಮದ ಆವಿಷ್ಕಾರ. ವಾರ್ತೆಗಳ ವಿವರ. ಅದು ಬಡವರ ಸಂಘದ ಕಾಲೋನಿ. ಹೆಸರೇ ಹೇಳಿದಂತೆ ಅಲ್ಲಿರೋರೆಲ್ಲ ಬಡವರೇ. ಅಂತಹ ಬಡವರೇ ಇರೋ ಪ್ರದೇಶದಲ್ಲಿ ರಸ್ತೆ ಮಾಡಲು ಬಂದ ಗುತ್ತಿಗೆದಾರರೊಬ್ಬ ನಾಪತ್ತೆಯಾಗಿದ್ದಾರಂತೆ. ಕಳೆದ 1 ತಿಂಗಳ ಹಿಂದೆ ಚರಂಡಿ ಮತ್ತು ರಸ್ತೆ ಕಿತ್ತು ಹಾಕಿ ಹೋದಾಗ ಗುತ್ತಿಗೆದಾರ ಮತ್ತೆ ಇತ್ತ ತಿರುಗಿ ನೋಡಿಲ್ಲ. ಮಳೆಗಾಲದ ಕಾರಣ ಮಳೆ ಬಂದರೆ ನೀರು ಮನೆಗಳಿಗೆ ನುಗ್ಗುತ್ತಿವೆ. ಇನ್ನು ರಸ್ತೆಯಲ್ಲಿ ಸಂಚರಿಸಲಾಗದೆ ಪರದಾಡುತ್ತಿದ್ದರೂ ನಗರಸಭೆಯಾಗಲಿ ಗುತ್ತಿಗೆದಾರನಾಗಲಿ ಇತ್ತ ತಿರುಗಿ ನೋಡಿಲ್ಲ. ಹಾಗಾದರೆ ಏನು ಈ ಸ್ಟೋರಿ ಅಂತೀರಾ ನೀವು? ಇಲ್ಲೊಮ್ಮೆ ನೋಡಿ, ಇದೇನು ಅಂತ ಹುಬ್ಬೇರಿಸಬೇಡಿ. ಇದು ಒಂದು ಕಾಲದಲ್ಲಿ ರಸ್ತೆ. ಅಂದರೆ ಈಗ ರಸ್ತೆ ಅಲ್ಲವೇ ಎಂದು ಕೇಳಬೇಡಿ, ಈಗಲೂ ರಸ್ತೆಯೇ. ಆದರೆ ರಸ್ತೆಯನ್ನು ಅಗೆದು ಹಾಳು ಮಾಡಲಾಗಿದೆ ಅಷ್ಟೇ. ಹೀಗೆ ಹಾಳು ಮಾಡಿರೋದು ಬೇರೆ ಯಾರೂ ಅಲ್ಲ, ನಗರಸಭೆಯಿಂದ ಅಧಿಕೃತವಾಗಿ ಗುತ್ತಿಗೆ ಪಡೆದ ಗುತ್ತಿಗೆದಾರ. ಹೀಗೆ ರಸ್ತೆ ಅಗೆದು ಹಾಳು ಮಾಡಿ ತಿಂಗಳುಗಳೇ ಕಳೆದಿದೆಯಂತೆ. ಅಗೆದು ಹಾಳು ಮಾಡಿ ಹೋದ ಗುತ್ತಿಗೆದಾರ ಮತ್ತೆ ಇತ್ತ ತಿರುಗಿಯೂ ನೋಡಿಲ್ಲ. ಪರಿಣಾಮ ಸ್ಥಳೀಯ ನಿವಾಸಿಗಳು ಪಡಬಾರದ ಕಷ್ಟಪಡುವಂತಾಗಿದೆ. ಸ್ವಾಮಿ 1.5 ತಿಂಗಳು 2 ತಿಂಗಳಾಯಿತು. ಜೈಲಿ ಹಾಕ್ಬಿಟ್ಟು ಹೋದ್ರೆ ತಲೆ ತೆಗಲಿಲ್ಲ. ಇಲ್ಲಿ ಜನ ಓಡಾಡೋ ಹುಡುಗರು ಊಟರೆಲ್ಲ ಬಿದ್ದೋಗ್ತಾ ಇದ್ದಾರೆ. ಗಾಡಿಗಳು ಓಡಾಡ್ತಾ ಇರೋಲ್ಲ ಬಿದ್ದೋಗ್ತಾ ಇದ್ದಾರೆ. ದಯವಿಟ್ಟು ನೀವು ಕಮಿಷನ್ ಸಾಹೇಬ್ ಮನಸ್ಸಿನಲ್ಲಿ ಮಾಡಿಗೆ ಇನ್ನು ನಮ್ಮ ಕೈದಂಗೆ ರೆಡಿ ಮಾಡಿಕೊಳ್ಳಿ ಸರ್. ರೋಡ್ ಹಾಕ್ಬಿಟ್ಟು ಹಾಕ್ಬಿಟ್ಟು 2 ತಿಂಗಳಾಗಿದೆ. ಜಿಲ್ಲಾಕ್ಕೆ ಒಂದು 2 ತಿಂಗಳಾಯಿತು. ಅದು ಯಾರೋ ಸಹ ನಮ್ಗೆ ಗೊತ್ತಿಲ್ಲ. ಅವ್ರ ಹೆಸರು ಗೊತ್ತಿಲ್ಲ. ಅವರೇ ಇಲ್ಲ, ಊರಾಗಿಲ್ಲ, ಎಲ್ಲ ಊರು ಬಿಟ್ಟು ಓಡಾಗಿದ್ರೆ ಗೊತ್ತಿಲ್ಲ. ಅದನ್ನು ಜನಗಳಿಗೆ ಏನು ತೊಂದರೆ ಆಗಿಲ್ವಾ ಇಲ್ಲಿ? ಸರ್, ಜನ ಮಕ್ಕಳು ಮರಿ ಓಡಾಡ ಬಿದ್ದೋತಾರೆ ಸ್ವಾಮಿ. ಕಲ್ಲು ತೊಂದ್ರೆಗಂಡು ಏನು ಮಾಡಲಿ ಹೇಳಿ. ನಾವು ಅಲ್ಲಿಗೂ 2 ಮಕ್ಕಳನ್ನ ಎತ್ತಿದ್ದೀನಿ, ಹುಡುಗರನ್ನ. ಹೀಗೆ ನೀರು ಹರಿಯುತ್ತಿರೋದು ಕಾವೇರಿ ಜಲಾಯನ ಪ್ರದೇಶದಲ್ಲಿಯೂ ಅಲ್ಲ, ತುಂಗಭದ್ರಾ ಜಲಾಯನ ಪ್ರದೇಶದಲ್ಲಿಯೂ ಅಲ್ಲ. ತೊಳೆಯೋ ನೀರಿಗೂ ಪರದಾಡುವ ಸ್ಥಿತಿ ಇರುವ ಚಿಕ್ಕಬಳ್ಳಾಪುರದಲ್ಲಿ ಇಂತಹ ನೀರು ಎಲ್ಲಿಂದ ಬರುತ್ತಿದೆ ಅಂತೀರಾ? ಹೀಗೆ ಬರುತ್ತಿರೋ ನೀರು ಯಾವುದೇ ನದಿ ನೀರಲ್ಲ, ಬದಲಿಗೆ ಚಿಕ್ಕಬಳ್ಳಾಪುರ ನಗರದ ಚರಂಡಿ ನೀರು. ಹೀಗೆ ಹರಿಯುತ್ತಿರೋ ನೀರು ಗುತ್ತಿಗೆದಾರನ ಎಡವಟ್ಟಿನಿಂದಾಗಿ ತೋಟಗಳಿಗೆ, ಮನೆಗಳಿಗೆ ಮಾತ್ರವಲ್ಲದೆ ಈ ಭಾಗದ ಜನ ಕುಡಿಯೋ ನೀರಿನ ಬಾವಿಗೂ ನುಗ್ಗಿವೆ. ಪರಿಣಾಮ ಈ ವ್ಯಾಪ್ತಿಯಲ್ಲಿ ವಾಸ ಮಾಡುತ್ತಿರೋ ಜನ ಕುಡಿಯೋ ನೀರಿಗೂ ಪರದಾಡಬೇಕಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವತಿಯಿಂದ ಕಾಮಗಾರಿ ಶುರು ಮಾಡಿರ್ತಾರೆ. ಕಾಮಗಾರಿ ಶುರು ಮಾಡಿ ಸುಮಾರು ಈಗ ಹೆಚ್ಚು ಕಮ್ಮಿ 1 ತಿಂಗಳಾಗಿದೆ.
ಕಾಂಟ್ರಾಕ್ಟ್ರು ಯಾರೋ ಕೃಷ್ಣ ಅಂತ ಕೋಲಾರ ಕಡೆಯವರು ಮಾಡ್ತಾಯಿದ್ದಾರೆ. ಇದು ಮತ್ತು ಕೆಲವು ರಸ್ತೆಗಳು ಮಾಡ್ತಾಯಿದ್ದಾರೆ. ಅವ್ರು 18% ಲೆಸ್ಸಿಗೆ ಹಾಕ್ಕೊಂಡು ಕಾಮಗಾರಿ ಶುರು ಮಾಡಿರೋದು. ಅವರು ಈಗ ಕಾಮಗಾರಿ ಶುರು ಮಾಡಿ ಕೂಲಿಯವರು ಸುಮಾರು 12 ಜನ ಕೂಲಿಯವರು ಬಂದಿದ್ದಾರೆ. ಅವ್ರಿಗೆ ಊಟ ವಸತಿ ಆಗಲಿ ಏನೂ ಇಲ್ಲ, ಅವ್ರಿಗೇನು ಕೊಡ್ತಾನೋ ಇಲ್ಲ. ಅವ್ರಿಗೆ ಅವ್ರು ಬದುಕಿದಾನೋ ಸತ್ತೋಗಿದಾನೋ ಅಂತ ಕೂಡ ಗೊತ್ತಿಲ್ಲ ಕಾಂಟ್ರಾಕ್ಟ್ರು. ಈ ಬಗ್ಗೆ ಇವತ್ತು ನಾನು ಕಮಿಷನರ್ಗೆ ಹೋಗಿ 2 ದಿವಸದಿಂದ ಮೌಖಿಕವಾಗಿ ಹೇಳ್ತಾಯಿದ್ದೆ, ಫೋನಲ್ಲೆಲ್ಲ ಹೇಳಿದೆ, ಆಗಲಿಲ್ಲ. ಇವತ್ತು ಹೋಗಿ ನಾನು ಖುದ್ದು ಹೋಗಿ ರೇಟಿಂಗಲ್ಲಿ ಅವ್ರಿಗೆ ಕಂಪ್ಲೇಂಟ್ ಬರ್ಕೊಟ್ಟಿದ್ದೀನಿ. ಮತ್ತು ನಮ್ಮ ನಗರಸಭೆ ಇಂಜಿನಿಯರ್ ಅವರು, ಕಮಿಷನರ್ ಅವ್ರಿಗೆ ಎಲ್ಲ ತಿಳಿಸಿದೆ. ಇಲ್ಲಪ್ಪ ನಾವು ಈ ಥರ ಮಾಡಿದ್ದೀವಿ ಅಂತ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿದೆ, ಅವ್ರು ಫೋನ್ ತೆಗಿಲಿಲ್ಲ. ಕಮಿಷನರ್ ಫೋನ್ ಮಾಡಿದ್ರೆ ಗುತ್ತಿಗೆದಾರರು ಫೋನ್ ತೆಗಿಲಿಲ್ಲ. ಈಗೇನಾಗಿದೆ, ಪೂರ್ತಿ ಸ್ಲಮ್ಮು. ಈಗ ಪಕ್ಕದಲ್ಲಿರೋ ಜಮೀನು ಅವರು 2.5 ಅಡಿ ಅಗಲ 220 ಅಡಿ ಉದ್ದ ಜಾಗ ಉಚಿತವಾಗಿ ಬಿಟ್ಕೊಟ್ಟಿದ್ದಾರೆ. ಸಾರ್ವಜನಿಕರು ಹಿತದೃಷ್ಟಿಯಿಂದ, ಅವರು ಮಾನವೀಯತೆ ದೃಷ್ಟಿಯಿಂದ ಇವತ್ತು ಯಾರೂ ಬಜಾರಲ್ಲಿ 1 ಇಂಚು ಯಾರೂ ಜಾಗ ಬಿಡೋಲ್ಲ ಅಂಥದ್ರಲ್ಲಿ ಸುಮಾರು 220 ಅಡಿ ಉದ್ದ 2.5 ಅಡಿ ಅಗಲ ಬಿಟ್ಕೊಟ್ಟಿದ್ದಾರೆ. ಈಗ ನಿಮಗೂ ಕಾಮಗಾರಿ ಕಾಣಿಸ್ತಾ ಇದೆ. ಅದನ್ನ ಯಾರಾದರೂ ಲಜ್ಗೆಟ್ಟಿರೋ ಕಾಮಗಾರಿ ಅಂತಾರೋ ಏನಂತಾರೆ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಇವರೇನೋ ಬದುಕಿದಾರೋ ಸತ್ತೋಗಿದಾರೋ ಯಾಕೆ ಇದನ್ನು ಪರಿಶೀಲನೆ ಮಾಡ್ತಾ ಇಲ್ಲೋ ಅಸಹಾಯಕತೆ ಹೇಳ್ತಾರೆ ಕಮಿಷನರು, ಇಂಜಿನಿಯರ್ ಅವರು. ಈ ಬಗ್ಗೆ ಹೇಳಿದ್ರೆ ನಾವೇನು ಮಾಡೋದು, ಗುತ್ತಿಗೆದಾರರು ಈ ಥರ ಮಾಡ್ತಾಯಿದ್ದಾರೆ ಅಂತಾರೆ. ಈಗೇನು ಮಾಡಬೇಕು ಅಂತ ಅವರೇ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಅಕಸ್ಮಾತ್ ಏನೋ ಮಳೆ ಹೆಚ್ಚಾಗಿ ಪ್ರವಾಹ ಜಾಸ್ತಿ ಆದರೆ ಸಂಪೂರ್ಣವಾಗಿ ಏರಿಯಾ ಪೂರ್ತಿ ಮುಳುಗಡೆ ಆಗ್ತದೆ. ಆಮೇಲೆ ಈ ನೀರು ಬರೋದು ಸಾಧು ಮಠದಿಂದ, ಹೊಸ ಸರ್ಕಾರಿ ಆಸ್ಪತ್ರೆಯಿಂದ, ಸಾಧು ಮಠ, KSRT ಬಸ್ ಸ್ಟಾಪು, ಹಳೆ ಬಸ್ ಸ್ಟ್ಯಾಂಡಿಂದ ಸುಮಾರು 20 ಅಡಿ ದೂರದಿಂದ ನೀರು ಬರೋದು. ಇಷ್ಟಕ್ಕೂ ಈ ರಸ್ತೆ ಮತ್ತು ಚರಂಡಿ ಕಾಮಗಾರಿ ನಡೆಸಲು ಗುತ್ತಿಗೆ ಪಡೆದ ಗುತ್ತಿಗೆದಾರನ ಹೆಸರು ಕೃಷ್ಣ ಅಂತ. ಈತ ಕೋಲಾರ ಮೂಲದವನಂತೆ. 1 ತಿಂಗಳ ಹಿಂದೆ ಬಂದು ರಸ್ತೆ ಅಗೆದು ಹಾಳು ಮಾಡಿ ಹೋದವನು ಮತ್ತೆ ಇತ್ತ ಮುಖ ಮಾಡಿಲ್ಲ. ಪ್ರಸ್ತುತ ಮಳೆಗಾಲವಾದ ಕಾರಣ ಮಳೆ ಬಿದ್ದು ರಸ್ತೆ ಮತ್ತಷ್ಟು ಹದಗೆಟ್ಟಿದೆ. ಚರಂಡಿಯಲ್ಲಿ ಹರಿಯೋ ನೀರಿನ ಪ್ರಮಾಣವೂ ಹೆಚ್ಚಾಗಿದೆ. ಇದರಿಂದಾಗಿ ಚಿಕ್ಕಬಳ್ಳಾಪುರ ನಗರದ ವಂಕೆ ಎಂದೇ ಕರೆಯುವ ಬಡವರ ಕಾಲೋನಿ ಜನ ಮಾತ್ರ ತೀವ್ರ ಪರದಾಡಬೇಕಿದೆ. ಈ ಬಗ್ಗೆ ಸ್ಥಳೀಯರಾದ ರವಿಕುಮಾರ್ ಅವರೇ ಹೇಳಿದ್ದಾರೆ, ಕೇಳಿ. ಕಾಂಟ್ರಾಕ್ಟ್ರು ಅದು ಯಾವನೋ ಏನೋ ನಮ್ಗೆ ಅರ್ಥನೇ ಆಗ್ತಾಯಿಲ್ಲ. ಇದು ಯಾರು ಕೆಲಸ ಮಾಡ್ತಾಯಿದ್ದಾರೆ, ಏನು ಎತ್ತ ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಯಾಕೆ ಈ ಆರ್ಕಸ್ಬಿ ಕೆಲಸ ಮಳೆಗಾಲದಲ್ಲಿ ಮಾಡಬೇಕು ಅನ್ನೋದನ್ನು ಅರ್ಥ ಆಗ್ತಾಯಿಲ್ಲ. ವಿಪರೀತ ಸ್ಮೆಲ್ಲು, ಅವುಗಳ ಮೇಲೇ ಬರ್ತಾಯಿದೆ ನೋಡಿ. ಅವುಗಳ ಮೇಲೇ ಅವುಗಳು ಬರ್ತದೆ. ಸಂಪೂರ್ಣವಾಗಿ ಜಲಾವೃತಿ ಆಗ್ಬಿಡ್ತದೆ. ಈಗ ಚರಂಡಿ ಇದ್ದಾಗೆ ಮನೆಗಳೆಲ್ಲ ನೀರು ತುಂಬೋಗ್ಬಿಡೋದು. ಈ ನೀರು ಹೋಗೋದಕ್ಕೆ ಸರಾಗವಾಗಿ ಹರಿಯೋದಕ್ಕೆ ಆಗ್ತಾಯಿಲ್ಲ ಇಲ್ಲಿ ನೀರು. ಅಂಥದ್ರಲ್ಲಿ ಇವ್ರು ಕಿತ್ತಾಕ್ಬಿಟ್ಟು ಅವ್ರ ಪಕ್ಕದಲ್ಲಿರೋ ಜಮೀನು ಜಾಗ ಬಿಟ್ಕೊಟ್ಟು ಎಲ್ಲ ಮಾಡಿದ್ರು ಇವರು ನಗರಸಭೆಯವರು ಕೆಲಸ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ಯಾರನ್ನು ಕೇಳಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಈ ದಿನ ನಾನು 3 ಗಂಟೆಯಲ್ಲಿ ಹೋಗಿ ಕೊಟ್ಬಿಟ್ಟು ಬಂದಿದ್ದೀನಿ. PD ಅವ್ರ ಗಮನಕ್ಕೂ ತಂದಿದ್ದೀನಿ. ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಕೇಳಿದ್ರಲ್ಲ, ಗುತ್ತಿಗೆದಾರ ಕಳೆದ 1 ತಿಂಗಳ ಹಿಂದೆ ಕಾಮಗಾರಿ ಆರಂಭಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಕಾಮಗಾರಿ ಮಾಡುತ್ತಿದ್ದಾರೆ. ರಸ್ತೆ ಅಗೆದು ಹಾಳು ಮಾಡಿದ ಪರಿಣಾಮ ಸ್ಥಳೀಯರು ಸಂಚರಿಸಲಾಗದೆ ಪರದಾಡುವುದು ಒಂದು ಕಡೆಯಾದರೆ, ಈ ಚರಂಡಿ ಕಾಮಗಾರಿ ಮಾಡೋದಕ್ಕಾಗಿಯೇ ದೂರದಿಂದ ಬಂದ ಕೂಲಿ ಆಳುಗಳ ಸ್ಥಿತಿ ಇನ್ನೂ ಗಂಭೀರವಾಗಿದೆ. ದೂರದ ಪಾವಗಡದಿಂದ ಕೂಲಿ ಆಳುಗಳು ಇಲ್ಲಿ ಚರಂಡಿ ಕಾಮಗಾರಿ ಮಾಡುವುದಕ್ಕಾಗಿಯೇ ಗುತ್ತಿಗೆದಾರ ಕೃಷ್ಣ ಕರೆತಂದಿದ್ದು 12 ಮಂದಿ ಕೂಲಿ ಆಳುಗಳು ಊಟ ವಸತಿ ಇಲ್ಲದೆ ಪರದಾಡುತ್ತಿದ್ದಾರೆ. ಈ ಕೂಲಿಯವರ ಸ್ಥಿತಿ ನೋಡಲಾಗದೆ ಈ ಬಡವರ ಕಾಲೋನಿ ಜನರೇ ಅಕ್ಕಿ ನೀಡಿದ್ದಾರೆ. ಇನ್ನು ಅನಾರೋಗ್ಯ ಕಾಡುತ್ತಿರೋ ಕೂಲಿ ಆಳಿಗಳು ಆಸ್ಪತ್ರೆಗೆ ಹೋಗಲು ಅವರ ಬಳಿ ಹಣ ಇಲ್ಲದೆ ಪರದಾಡುತ್ತಿದ್ದು, ಇವರ ಕಷ್ಟ ನೋಡಲಾಗದ ಅಕ್ಕಪಕ್ಕದ ನಿವಾಸಿಗಳು ಹಣ ಕೊಟ್ಟು ಆಸ್ಪತ್ರೆಗೆ ಕಳುಹಿಸುತ್ತಿದ್ದಾರೆ. ಈ ಕೂಲಿ ಆಳಿಗಳು ಗುತ್ತಿಗೆದಾರನಿಗೆ ಕರೆ ಮಾಡಿದರೆ ಸ್ಪಂದಿಸುತ್ತಿಲ್ಲವಂತೆ. ಕೂಲಿ ಆಳುಗಳ ಕಷ್ಟ ಮಾತ್ರವಲ್ಲದೆ ರಸ್ತೆ ಹಾಳು ಮಾಡಿದ ವಿಚಾರದ ಬಗ್ಗೆ ಸ್ಥಳೀಯರು ಚಿಕ್ಕಬಳ್ಳಾಪುರ ನಗರಸಭೆಯ ಪೌರಾಯುಕ್ತರಿಗೆ, ನಗರಾಭಿವೃದ್ಧಿ ಕೋಶದ ನಿರ್ದೇಶಕರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ವಂತೆ. ಇನ್ನು పావగడದಿಂದ ಬಂದಿರುವ కూలీ ఆಳುಗಳ అళులు నీవే కేಳಿ. మేము వచ్చి 15 రోజులు అయింది ఇక్కడ డ్రైనేజ్ పని చేసేవాళ్ళు. మాకు ఇక్కడ వస్తే భీము నీళ్లు లేకున్నట్లా ఇచ్చేస్తున్నారు. పని చేసిండే డబ్బులు ఏంటంటే ఇస్తా అనలేదు. మెటీరియల్ తోలండి అంటే తోలుతా అనలేదు. ఇంకా వారము 10 రోజులు అని చెప్తానే ఉన్నారు. అది ఇక్కడ మాకు ప్రాబ్లము. మా వాళ్ళకి చూసి ఆసుపత్రికి పోవాలంటే పక్కింట్లో వాళ్ళతో 500-1000 ఇప్పించుకొని పోతా ఉన్నాము. బియ్యం చూస్తే ఇక్కడ పక్కింటి రవ్యాన్ని ఇచ్చినాడు. ఇది మా ప్రాబ్లం అన్న. వస్తాడు ఏమని చెప్తే నవ్వుతాడు, వెళ్ళిపోతాడు. ఏంది పట్టించుకుంటానులే.
ಇನ್ನು ಇದರಿಂದ ರೋಸಿ ಹೋಗಿರುವ ಸ್ಥಳೀಯರು ನಗರಸಭೆ ಪೌರಾಯುಕ್ತರಿಗೆ ಲಿಖಿತ ದೂರು ನೀಡಿದ್ದಾರೆ. ಪೌರಾಯುಕ್ತರೇ ಗುತ್ತಿಗೆದಾರನಿಗೆ ಕರೆ ಮಾಡಿದರೂ ಗುತ್ತಿಗೆದಾರ ಸ್ವೀಕರಿಸಿಲ್ಲ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಕರೆ ಮಾಡಿದರೂ ಗುತ್ತಿಗೆದಾರ ಕರೆ ಸ್ವೀಕರಿಸುತ್ತಿಲ್ಲವಂತೆ. ಈ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಪಕ್ಕದ ಜಾಗದ ಮಾಲೀಕರು 220 ಅಡಿ ಉದ್ದ 2.5 ಅಡಿ ಅಗಲದ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರಂತೆ. ಈ ಜಾಗವನ್ನು ಅಗೆದು ಹಾಳು ಮಾಡಿ ಗುತ್ತಿಗೆದಾರ ನಾಪತ್ತೆಯಾಗಿದ್ದಾನೆ ಅನ್ನೋದು ಸ್ಥಳೀಯರ ಆರೋಪವಾಗಿದೆ. ರಸ್ತೆ ಅಗೆದು ಹಾಳು ಮಾಡುವ ಮೂಲಕ ಸ್ಥಳೀಯ ನಾಗರಿಕರಿಗೆ ತೊಂದರೆ ನೀಡುವ ಜೊತೆಗೆ ದೂರದಿಂದ ಕೂಲಿ ಆಳುಗಳನ್ನು ಕರೆತಂದು ಅವರಿಗೆ ಅನ್ನ ವಸತಿ ನೀಡದ ಗುತ್ತಿಗೆದಾರನನ್ನು ಕಪ್ಪು ಪಟ್ಟಿಗೆ ಸೇರಿಸುವ ಜೊತೆಗೆ ಕಾನೂನು ಕ್ರಮ ಜರುಗಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಆದರೆ ಪೌರಾಯುಕ್ತರು ನಗರಸಭೆ ಅಧ್ಯಕ್ಷರು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ಧೈರ್ಯ ತೋರುತ್ತಾರಾ ಗೊತ್ತಿಲ್ಲ. ಆದರೆ ಕ್ರಮ ಜರುಗಿಸದಿದ್ದರೆ ಈ ಭಾಗದ ಜನರು ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಲು ಸಿದ್ಧರಾಗುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪ್ರದೇಶದ ತ್ಯಾಜ್ಯ ನೀರು ಇದೇ ಚರಂಡಿಯ ಮೂಲಕ ಹರಿಯಲಿದೆ. ಕುಡಿಯೋ ನೀರಿನ ಬಾವಿಗೆ ಚರಂಡಿ ನೀರು ಸೇರಿ ನೀರು ಮಲಿನವಾಗಿದೆ. ಇಲ್ಲಿ ಯಾವುದೇ ಅನಾಹುತವಾದರೂ ನಗರಸಭೆಯೇ ನೇರ ಕಾರಣ ಅಂತ ಸ್ಥಳೀಯ ರವಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಚರಂಡಿ ಅಗೆದ ಪರಿಣಾಮ ವಿದ್ಯುತ್ ಕಂಬಗಳು ಬಾಗಿದ್ದು ಯಾವುದೇ ಕ್ಷಣದಲ್ಲಿ ನೆಲಕ್ಕುರುಳುವ ಆತಂಕ ಇದೆ. ಚರಂಡಿ ನೀರು ನಿಂತಲ್ಲೇ ನಿಂತು ಸೊಳ್ಳೆಗಳ ಕಾಟ ತಡೆಯಲಾರದ ಸ್ಥಿತಿ ತಲುಪಿದೆ. ಈ ಕೆಸರು ತುಂಬಿದ ರಸ್ತೆಯಲ್ಲಿ ಜನರು ಓಡಾಡಿ ಬಿದ್ದು ಗಾಯಗೊಳ್ಳುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಗುತ್ತಿಗೆದಾರ ಕೃಷ್ಣ ಅನ್ನೋದು ಸ್ಥಳೀಯರ ನೇರ ಆರೋಪವಾಗಿದ್ದು, ಗುತ್ತಿಗೆದಾರನನ್ನು ಕೂಡಲೇ ಕಪ್ಪು ಪಟ್ಟಿಗೆ ಸೇರಿಸಿ ಕಾನೂನು ಕ್ರಮ ಜರುಗಿಸುವ ಜೊತೆಗೆ ಈ ರಸ್ತೆಯನ್ನು ಶೀಘ್ರವೇ ಪೂರ್ಣಗೊಳಿಸಬೇಕು. ಇಲ್ಲವಾದರೆ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ಸ್ಥಳೀಯರು ನೀಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆತ 20 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದ. ಕೆಲಸದಲ್ಲಿ ಜನಸ್ನೇಹಿಯಾಗಿ ಈಗ ಹೆಡ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದು, ಎಂದಿನಂತೆ ಇಂದು ಬೆಳಗ್ಗೆ ಕರ್ತವ್ಯಕ್ಕೆ ಹೋಗ್ತೀನಿ ಅಂತ ಮನೆಯಿಂದ ಹೋದ ಆತ ಪೊಲೀಸ್ ಠಾಣೆಗೆ ಹೊಂದಿಕೊಂಡಿರುವ ಪೊಲೀಸ್ ವಸತಿ ಗೃಹದಲ್ಲಿ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹೆಡ್ ಕಾನ್ಸ್ಟೇಬಲ್ ಸಾವಿಗೆ ಕಾರಣವಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಇವರ ಹೆಸರು ರಾಜಶೇಖರ್, ಪೊಲೀಸ್ ಮುಖ್ಯಪೇದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮುಖ್ಯಪೇದೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ. ಕಳೆದ 20 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾನೆ. ನಿನ್ನೆ ಜಾತ್ರೆಯೊಂದರ ಬಂದೋಬಸ್ತಿಗೆ ಹೋಗಿ ರಾತ್ರಿ ಮನೆಗೆ ಬಂದಿದ್ದಾನೆ. ಎಂದಿನಂತೆ ಇಂದು ಬೆಳಗ್ಗೆ ಕೆಲಸಕ್ಕೆ ಹೋಗುವುದಾಗಿ ಶಿಡ್ಲಘಟ್ಟ ಮನೆಯಿಂದ ಮಂಚೇನಹಳ್ಳಿಗೆ ಹೋಗಿದ್ದಾನೆ. ಆದರೆ ಕರ್ತವ್ಯಕ್ಕೆ ಹಾಜರಾಗುವ ಬದಲು ಸಿಬ್ಬಂದಿ ವಿಶ್ರಾಂತಿಗೆಂದು ಇರುವ ಪೊಲೀಸ್ ವಸತಿ ಗೃಹಕ್ಕೆ ತೆರಳಿ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಪೊಲೀಸ್ ಮುಖ್ಯಪೇದೆ ರಾಜಶೇಖರ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳ ಮೂಲಕ ಜೂಜಾಟ ಆಡುತ್ತಿದ್ದನಂತೆ. ಜೂಜಾಟದ ಮೂಲಕ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡಿದ್ದಾನಂತೆ. ಇದರಿಂದ ಲಕ್ಷಾಂತರ ರೂಪಾಯಿ ಕೈ ಸಾಲ ಮಾಡಿಕೊಂಡನಂತೆ. ಸಾಲದ ಬಡ್ಡಿ ಕಟ್ಟಲು ಪತ್ನಿಯ ಚಿನ್ನಾಭರಣಗಳನ್ನು ಅಡ ಇಟ್ಟಿದ್ದನಂತೆ. ಕೊನೆಗೆ ಪತ್ನಿಯ ಚಿನ್ನಾಭರಣಗಳನ್ನು ಬಿಡಿಸಿಕೊಟ್ಟಿದ್ದು. ಇದರಿಂದ ಬೇಸತ್ತ ರಾಜಶೇಖರ್ ಪತ್ನಿ ಗಂಡನ ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ಚಿಕ್ಕಬಳ್ಳಾಪುರ ಎಸ್ಪಿಗೆ ದೂರು ನೀಡಲು ಇಂದು ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಗೆ ಹೋಗಿದ್ದಾಳೆ. ಇದನ್ನು ತಿಳಿದ ರಾಜಶೇಖರ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಶಿಡ್ಲಘಟ್ಟದಿಂದ ಮಂಚೇನಹಳ್ಳಿಗೆ ಡ್ಯೂಟಿಗೆ ಹೋಗ್ತಾಯಿದ್ರು. ಅದು ಪೊಲೀಸು ಅವರು ಏನೋ ಮಾಡ್ಕೊಂಡಿದ್ದಾರಣ್ಣ, ನೇಣು ಹಾಕ್ಕೊಂಡಿದ್ದಾರೆ. ಕಾರಣ ಗೊತ್ತಿಲ್ಲ ಅಣ್ಣ ಏನು ಅಂತ. ಇಲ್ಲ ಮನೆ ಕಡೆ ಏನು ಸಮಸ್ಯೆ ಇಲ್ಲ, ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಅಣ್ಣ. ಯಾವಾಗಾದ್ರೂ ಸಾಲ ಮಾಡಿದ್ದೀವಮ್ಮ ಅಂತ ಹೇಳ್ಕೊರು ಅಷ್ಟು ಬಿಟ್ಟರೆ ಇನ್ನೇನು ಹೇಳ್ತಾ ಇಲ್ಲ ಅಣ್ಣ. ನಮ್ಮ ಜೊತೆ ಇರಲಿಲ್ಲ, ಒಂದು ದೊಡ್ಡ ಮಗ ಜೊತೆಲಿ ನಾವು ಇದ್ದಿದ್ದು.
ಅವ್ರು ನಮ್ಮ ಚಿಕ್ಕ ಮಗ ಶಿಡ್ಲಘಟ್ಟದಲ್ಲಿದ್ದರು ಸಂಸಾರ. ಚಿಕ್ಕಬಳ್ಳಾಪುರ ಎಸ್ಪಿಗೆ ದೂರು ನೀಡಲು ಇನ್ನೇನು ಎಸ್ಪಿ ಕಚೇರಿ ಒಳಗೆ ಹೋಗಬೇಕಿತ್ತು. ಆದರೆ ಅಷ್ಟರಲ್ಲಿ ಮಂಚೇನಹಳ್ಳಿ ಪೊಲೀಸರು ಕರೆ ಮಾಡಿ ರಾಜಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿರುವ ಆತನ ಪತ್ನಿಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ದೂರು ನೀಡಲು ಹೋಗಿದ್ದಕ್ಕೆ ಹತಾಶೆಗೊಂಡು ರಾಜಶೇಖರ್ ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಪೊಲೀಸರು ಅನುಮಾನಾಸ್ಪದ ದೂರು ದಾಖಲೆ ಮಾಡಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೆಡ್ ಕಾನ್ಸ್ಟೇಬಲ್ ರಾಜಶೇಖರ್ ಅವರು ಹೆಂಗೆ ಮಾಡಿಕೊಂಡು ಸುಸೈಡ್ ಮಾಡಿಬಿಟ್ಟಿದ್ದಾರೆ. ನಾವು ಕೂಡ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಭೇಟಿ ಮಾಡಿ ಎಲ್ಲ ಪ್ರೊಸೀಜರ್ ವಗೇರ ಚೆಕ್ ಮಾಡಿದ್ದೀವಿ. ಮತ್ತು ನಮ್ಮ ಸೋಕು ಟೀಮ್ ವಗೇರ ಕೂಡ ಅಲ್ಲಿ ಹೋಗಿ ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡಿದ್ದೀವಿ. ಬೇಸಿಕ್ಲಿ ಅವರು ಲಾಸ್ಟ್ 3 ವರ್ಷದಿಂದ ಮಂಚೇನಹಳ್ಳಿಯಲ್ಲಿ ಅವ್ರದ್ದು ಡ್ಯೂಟಿ ಇತ್ತು. ಬಟ್ ಅವ್ರದ್ದು ನೇಟಿವ್ ಪ್ಲೇಸ್ ಶಿಲ್ಘಟ್ಟ ತಾಲೂಕಲ್ಲಿ ಇದೆ. ನಿನ್ನೆ ಅವರು ಈವ್ನಿಂಗ್ ಗೌರಿಬಿದನೂರು ರೂರಲ್ ಲಿಮಿಟ್ಸಲ್ಲಿ ಉದ್ಗೂರು ಜಾತ್ರಾ ಬಂದೋಬಸ್ತ್ ಮಾಡ್ತಾ ಇದೆ, ಅಲ್ಲಿ ಡ್ಯೂಟಿ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ. ಆಮೇಲೆ ಮನೆಯಿಂದ ಬೆಳಿಗ್ಗೆ 7:38 ಟೈಮಲ್ಲಿ ಮನೆ ಬಿಟ್ಟು ವಾಪಸ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಈ ಥರ ಬಂದಿದ್ದಾರೆ. ಬಟ್ ಈ ಥರ ಆದಮೇಲೆ ಮಂಚೇನಹಳ್ಳಿಯಲ್ಲಿ ಈ ಥರ ಬಂದು ಅರೌಂಡ್ 11:30 ನಮಗೆ ಮಾಹಿತಿ ಬಂದಿದೆ ಈ ಥರ ಆಗಿದೆ. ಅವರು ಹೋಗಿ ಅಲ್ಲಿ ಹ್ಯಾಂಗಿಂಗ್ ಮಾಡ್ಕೊಂಡು ಸುಸೈಡ್ ಮಾಡಿದ್ದಾರೆ. ಆ ಥರದ್ದು ನಮಗೆ ಕೂಡ ಇನ್ಫಾರ್ಮೇಷನ್ ಬಂದಿದೆ. ನಾವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿದ್ದೀವಿ. ಅವ್ರಿಗೆ ಏನಾದರೂ ತುಂಬ ಸಾಲ ಇತ್ತು, ಅವ್ರ ಮೇಲೆ ಏನಾದರೂ ಜಾಸ್ತಿ ದುಡ್ಡು ಈ ಥರ ಅಡಿಕ್ಷನ್ ಥರ ಆಯಿತು, ಅವರಿಗೆ ಆನ್ಲೈನ್ ಗ್ಯಾಮ್ಲಿಂಗ್ ವಗೇರೆ ಆಡ್ತಾಯಿತ್ತು ಅವರು. ಈ ಥರ ನಮ್ಮ ಗಮನಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ದಾರೆ. ಮತ್ತು ನಾವು ಕೂಡ ಚೆಕ್ ಮಾಡಿದ್ದೀವಿ. ಬಟ್ ಈ ಥರ ನಮಗೆ ಹಿರಿಯ ಅಧಿಕಾರಿಗಳಿಗೆ ಯಾವುದು ಫ್ಯಾಮಿಲಿ ಮೆಂಬರ್ಸ್ ಮೊದಲೇ ಈ ಥರದ್ದು ಮಾಹಿತಿ ಕೊಡಲಿಲ್ಲ. ಬಟ್ ಈಗ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ನಾವು ಆ ಎಲ್ಲ ವಿಚಾರ ಚೆಕ್ ಮಾಡ್ತೀವಿ ಎಷ್ಟು ಸಾಲ ತಗೊಂಡಿದ್ದಾರೆ ಅಥವಾ ಎಷ್ಟು ದುಡ್ಡು ಈ ಥರ ಅವರು ಗ್ಯಾಮ್ಲಿಂಗಲ್ಲಿ ವೇಸ್ಟ್ ಮಾಡ್ಕೊಂಡಿದ್ದಾರೆ ಆನ್ಲೈನ್ ಬ್ಯಾಟಿಂಗಲ್ಲಿ. ನೋಟ್ ಯಾವುದು ಈಗ ಸಿಗಲಿಲ್ಲ. ನಾವು ಬೇರೆ ಕಡೆ ಕೂಡ ಚೆಕ್ ಮಾಡ್ತೀವಿ. ಅವರದ್ದು ಮನೆಯಲ್ಲಿ ವಗೇರ ಕೂಡ ಏನಾದರೂ ಬೈ ಚಾನ್ಸ್ ಅಲ್ಲಿ ಇಟ್ಟು ಬಂದಿದ್ದಾರೆ ಅವರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಉಷ್ಣವಲಯದಲ್ಲಿ ಬೆಳೆಯುವ ವಿಶೇಷ ಹಣ್ಣು. ಆ ಹಣ್ಣು ಬೆಳೆಯಲು ಲಕ್ಷ ಲಕ್ಷ ಬಂಡವಾಳ ಹಾಕಿ ಮುತುವರ್ಜಿಯಿಂದ ಬೆಳೆಯಬೇಕು. ಹೀಗೆ ಬೆಳೆದ ಹಣ್ಣುಗಳಿಗೆ ಈಗ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ. ಇದರಿಂದ ಆ ಹಣ್ಣುಗಳನ್ನು ಬೆಳೆದ ರೈತರು ಕಣ್ಣೀರು ಹಾಕಿದ್ದಾರೆ. ಅಷ್ಟಕ್ಕೂ ಅದ್ಯಾವ ಹಣ್ಣು, ಅದರ ವಿಶೇಷತೆಯಾದ್ರೂ ಏನು ಅಂತ ಸುಂದರಿಯಂತೆ ಮನಸೆಳೆಯುವ ಇದು ಡ್ರ್ಯಾಗನ್ ಫ್ರೂಟ್. ಉಷ್ಣವಲಯದಲ್ಲಿ ಹೇರಳವಾಗಿ ಬೆಳೆಯುವ ಡ್ರ್ಯಾಗನ್ ಫ್ರೂಟ್ ಅನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲ ರೈತರು ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಡ್ರ್ಯಾಗನ್ ಫ್ರೂಟ್ಗೆ ಪ್ರತಿ ವರ್ಷ ಒಳ್ಳೆಯ ಬೆಲೆ ಸಿಗುತ್ತಿತ್ತು. ದೇಶ ವಿದೇಶಗಳಿಗೆ ಹಣ್ಣುಗಳನ್ನು ರಫ್ತು ಮಾಡಿ ಕೋಟ್ಯಾಂತರ ರೂಪಾಯಿ ಆದಾಯ ಗಳಿಸುತ್ತಿದ್ದರು. ಆದರೆ ಈ ಬಾರಿ ಲಾಭ ಇರಲಿ, ಬೆಳೆದ ಹಣ್ಣುಗಳನ್ನು ಕಟಾವು ಮಾಡಿ ತಿಪ್ಪೆಗೆ ಎಸೆಯೋ ಪರಿಸ್ಥಿತಿ ಎದುರಾಗಿದೆ. ಕಷ್ಟಪಟ್ಟು ಬೆಳೆದ ಹಣ್ಣುಗಳಿಗೆ ಬೆಲೆ ಇಲ್ಲದೆ ಕೇಳುವವರೇ ಇಲ್ಲ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ರೈತ ಗಜೇಂದ್ರ ತಾವು ಬೆಳೆದಿದ್ದ ಡ್ರ್ಯಾಗನ್ ಫ್ರೂಟ್ ಅನ್ನು ಟ್ರ್ಯಾಕ್ಟರ್ನಲ್ಲಿ ತುಂಬಿಕೊಂಡು ಬಂದು 60 ರೂಪಾಯಿ 70 ರೂಪಾಯಿಗೆ ಮಾರಾಟ ಮಾಡಿ ಕೈ ತೊಳೆದುಕೊಳ್ಳುತ್ತಾರೆ. ಹಣ್ಣು ಅಂತೇಳಿ ಬೆಳೆದಿದ್ದೀನಿ ಅಣ್ಣ. ಅದು ಏನಕ್ಕಂದು ಬೆಳೆದ್ನಿ ಅಂತ ಇವಾಗ ಅನಿಸ್ತಿದೆ ನನಗೆ.
ಯಾಕಂದರೆ ಇವಾಗ 3-4 ವರ್ಷದಿಂದ ಒಳ್ಳೆ ವ್ಯಾಪಾರ ಆಗ್ತಿತ್ತು, ಒಳ್ಳೆ ಬೆಲೆಯೂ ಇತ್ತು, ಅದರದ್ದು ಹಣ್ಣಿಗೆ ಅನ್ನೋ ಒಂಥರ ತೂಕ ಇತ್ತಣ್ಣ. ಇವಾಗ ಏನಾಗಿದೆ, ಟೊಮಾಟೊ ಹಣ್ಣು ಬೇಡ, ಬದನೆಕಾಯಿಗಿನ್ನ ಬೇಡ, ಅದರದ್ದು ಬೆಲೆನೇ ಬೇಡ. ಅದು ಹೆಸರು ಹೇಳೋಕ್ಕೂ ನನಗೆ ಅದು ಹಣ್ಣಿಗೆ ಹೋಲಿಕೆ ಮಾಡೋಕ್ಕೂ ಆಗ್ತಾಯಿಲ್ಲ ಅಣ್ಣ, ಆ ಥರ ಆಗಿದೆ ಅಣ್ಣ. ಅಣ್ಣ 3 ಎಕರೆ ಬೆಳೆದಿದ್ದೀನಿ ಅಣ್ಣ. 3 ಎಕರೆಗೆ ಏನಾಗಿದೆ, ನಾನು 1 ಎಕರೆಗೆ ಹೆಚ್ಚು ಕಡಿಮೆ 12-13 ಲಕ್ಷ ನಾನು ಬಂಡವಾಳ ಹಾಕಿದ್ದೀನಿ ಅಣ್ಣ. ಆ್ಯಕ್ಚುಲಿ ಬೆಂಗಳೂರಿಂದ ಬಟ್ಟೆ ಬಿಸ್ನೆಸ್ ಎಲ್ಲ ಮಾಡಿ ಸಂಪಾದನೆ ಮಾಡಿ ಇಟ್ಕೊಂಡಿದ್ದು. ಕೋವಿಡ್ ಆದಮೇಲೆ ಬಂದು ನಾನು ಎಲ್ಲ ಸಂಪಾದನೆ ಮಾಡಿ ಇಲ್ಲಿ ಹಾಕಿದ್ದೀನಿ ಅದ್ರ ಮೇಲೆ ಅಣ್ಣ. ಇವಾಗ ಏನಾಗಿದೆ ಅಂದರೆ ಟೊಮಾಟೊ ಹಣ್ಣಿಗಿನ್ನ ರೇಟ್ ಕಡಿಮೆ ಆಗೋಗಿದೆ ಅಣ್ಣ. ಅದು ಅಣ್ಣ ಯಾಕೆ ಅಂದರೆ ಎಕ್ಸ್ಪೋರ್ಟ್ ಆಗ್ತಾರಲ್ಲ ಅಣ್ಣ. ಎಕ್ಸ್ಪೋರ್ಟ್ ಏನಕ್ಕೆ ಆಗ್ತಿಲ್ಲ ಅಂದರೆ ಅಣ್ಣ, ಇವಾಗೆಲ್ಲ ಯುದ್ಧಗಳು ನಡೀತಾವೆ. ಇವಾಗ ಆಪ್ರೇಷನ್ ಸಿಂಧೂರು ಅದು ಇದು ನಡೆಸಿದ್ರು ಅಣ್ಣ. ಅದು ಮಾಡಿದ್ದು ಒಳ್ಳೇದೇ, ನಮ್ಮ ದೇಶಕ್ಕೆ ಒಳ್ಳೇದೇ, ಅದು ನಾನು ಇದು ಮಾಡ್ಕೊತೀನಿ. ಆಮೇಲೆ ಇವ್ರು ಯಾರು ಸರ್, ಈಗ ಏನಾಗುತ್ತೆ ಅಂದರೆ ಎಕ್ಸ್ಪೋರ್ಟ್ ಆಗಿಲ್ಲ ಅಂದರೆ ಇವಾಗ ಅಣ್ಣ ಇವಾಗ ನಾನು ನಾನೇ ತಿನ್ನೋಕ್ಕಾಗಲ್ಲ ಅಣ್ಣ. ನಾನು 1 ಎಕರೆ ಬೆಳೆದಿದ್ದೆ, ಅದು ನಾನು ತಿನ್ನೋಕ್ಕಾಗಲ್ಲ. 4 ಜನಕ್ಕೆ ಹಂಚ್ಕೊಂಡು ತಿನ್ನಬೇಕು, ಕರೆಕ್ಟ್ ಅಲ್ವಾ? ಇವಾಗ ನಮ್ಮ ಸ್ಟೇಟಲ್ಲಿ ಇನ್ನೊಂದು ಸ್ಟೇಟ್ಗೆ ಇನ್ನೊಂದು ಸ್ಟೇಟ್ಗೆ ಕಳಿಸ್ಬೇಕು. ಅದು ನಮ್ಮ ಸ್ಟೇಟಲ್ಲಿ ಇನ್ನೊಂದು ದೇಶಕ್ಕೆ ಅದು ಕಳಿಸ್ಬೇಕು ನಾವು. ಇವಾಗ ಅಲ್ಲಿ ಇರಾನು, ಇಸ್ರೇಲು, ಯುಕ್ರೇನು, ಅದ್ಯಾವುದೋ ಇನ್ನೊಂದು ಯಾವುದೋ ರಷ್ಯಾ ಎಲ್ಲ ಯುದ್ಧ ನಡೀತಾ ಇದ್ದಾವೆ ಅಣ್ಣ. ಎಲ್ಲಿ ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ ಅಣ್ಣ. ಬಾಂಗ್ಲಾದೇಶ್ಗೆ ಅಣ್ಣ ಲಾಸ್ಟ್ ಇಯರ್ ನಾನು ದಾಳಂಬ್ರಿ 1 ಎಕರೆ ಹಾಕಿದ್ದೀನಿ ಅಣ್ಣ. 180 ರೂಪಾಯಿ ಕೆಜಿ ಲಾಸ್ಟ್ ಇಯರ್ ನಾನು ಮಾರಿದ್ದೀನಿ. ಮೊನ್ನೆ ಇಯರ್ 85 ರೂಪಾಯಿ ಮಾರಿದ್ದೀನಿ ಅಣ್ಣ ಕೆಜಿ. 185 ರೂಪಾಯಲ್ಲಿ 80 ರೂಪಾಯಿ ಇಲ್ಲಿ ಅಣ್ಣ. ಅದೇನು ಇದು ನಮ್ಮ ಬಾಂಗ್ಲಾದೇಶ ಇಂಡಿಯಾ ಅದೇನೋ ಗಡಿ ಸಮಸ್ಯೆ ಅಂತ ಅದನ್ನು ಎಕ್ಸ್ಪೋರ್ಟ್ ನಿಲ್ಲಿಸಿದ್ದಾರೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಕೇಂದ್ರ ಸರ್ಕಾರದವರು ಈ ನಮ್ಮ ರಾಜ್ಯ ಸರ್ಕಾರದಾಗ ನಮ್ಮ ಎಲ್ಲ ರಾಜ್ಯದಾಗ ಏನೇನು ಬೆಳೀತಾರೆ ಅಟ್ಲೀಸ್ಟ್ ಅವ್ರು ಮಾರಲಿಕ್ಕೆ ಇವಾಗ ಗಡಿ ಅದೆಲ್ಲ. ಯಾಕಂದ್ರೆ ನಮ್ಮ ದೇಶ ಅಂದರೆ ಫಸ್ಟು ನಮ್ಮ ದೇಶನ ಮುಖ್ಯ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಆಮೇಲೆ ಮಾರಲಿಕ್ಕೂ ಅವರು ಒಂದು ಅವಕಾಶ ಮಾಡಿಕೊಡ್ಬೇಕಣ್ಣ. ಇಲ್ಲಾಂದರೆ ಇವರನ್ನು ತೊಗೊಂಡು ಅಲ್ಲ ಪರ್ಚೇಸ್ ಮಾಡಿ, ಇವಾಗ ಅಕ್ಕಿ ಏನೋ ಬೆಲೆ ಕಡಿಮೆ ಆದರೆ ತೊಗೊಂಡು ಏನೋ ಬೇರೆ ಇನ್ನೊಂದು ದೇಶಕ್ಕೆ ಏನೋ ಒಂದು ಮಾಡ್ತಾರಲ್ಲಣ್ಣ. ಅದೇ ಥರ ಇವಾಗ ಮಾವಿನ ಹಣ್ಣು ಅದೆಲ್ಲ ಮಾಡ್ತಾರಣ್ಣ. ಇವಾಗ ನಾವು ಡ್ರ್ಯಾಗನ್ ಬೆಳೆದು ಎತ್ತಣ ಹೋಗ್ಬೇಕು. ಈ ವರ್ಷ ಡ್ರ್ಯಾಗನ್ ಫ್ರೂಟ್ ಕಟಾವಿಗೆ ಬರುತ್ತಿದ್ದಂತೆ ಇರಾನ್ ಇಸ್ರೇಲ್ ಯುದ್ಧ ಆರಂಭವಾಗಿತ್ತು. ಇದರಿಂದ ಇರಾನ್, ಇರಾಕ್, ಬಾಂಗ್ಲಾದೇಶ ಸೇರಿದಂತೆ ಮುಸ್ಲಿಂ ರಾಷ್ಟ್ರಗಳಿಗೆ ಡ್ರ್ಯಾಗನ್ ಫ್ರೂಟ್ ರಫ್ತಾಗಿಲ್ಲವಂತೆ. ಇದರಿಂದ ಬೆಳೆದಿದ್ದ ಹಣ್ಣುಗಳು ತೋಟದಲ್ಲಿ ಕೊಳೆಯುತ್ತಿವೆ. ಕೊನೆಗೆ ರೈತರೇ ಟ್ರ್ಯಾಕ್ಟರ್ಗಳಲ್ಲಿ ಹಣ್ಣುಗಳನ್ನು ತುಂಬಿಕೊಂಡು ಬಂದು ಚಿಕ್ಕಬಳ್ಳಾಪುರದ ಬೀದಿಗಳಲ್ಲಿ ಮಾರಾಟ ಮಾಡ್ತಿದ್ದಾರೆ. ರೈತರಿಗೆ ನಷ್ಟವಾದರೂ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ತಿನ್ನುವ ಅವಕಾಶ ಸಿಕ್ಕಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಶ್ರೀಮಂತ ರೈತರೇ ಬೆಳೆಯುವ ಡ್ರ್ಯಾಗನ್ ಫ್ರೂಟ್ಗೆ ಈಗ ಬೆಲೆ ಕೈಕೊಟ್ಟಿದ್ದು ಡ್ರ್ಯಾಗನ್ ಫ್ರೂಟ್ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್. ಐತಿಹಾಸಿಕ ಬೌದ್ಧ ನೆಲೆಯಾದ ರಾಜಘಟ್ಟದ ಬೂದಿಗುಂಡಿ ಉತ್ಖನನಕ್ಕೆ ಇಂದು ಕಾನೂನು, ನ್ಯಾಯ, ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ನೀಡಿದರು. ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದಲ್ಲಿ ಸುಮಾರು 1500 ವರ್ಷಗಳ ಹಿಂದೆ ಪ್ರಾಚೀನ ಮಹಾಯಾನ ಬೌದ್ಧ ವಿಹಾರ ಮತ್ತು ಚೈತ್ಯದ ಅವಶೇಷಗಳು ಪತ್ತೆಯಾಗಿದ್ದು, ಇದು ರಾಜ್ಯದಲ್ಲಿ ಮಹಾಯಾನ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ರಚನೆಗಳ ಮೊದಲ ಪುರಾತತ್ವ ಶಾಸ್ತ್ರದ ಆವಿಷ್ಕಾರವಾಗಿದೆ. ಈ ಸ್ಥಳವನ್ನು 2001 ಮತ್ತು 2004ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಪುರಾತತ್ವ ವಿಭಾಗದ ಪ್ರೊಫೆಸರ್ ಎಂ.ಎಸ್. ಕೃಷ್ಣಮೂರ್ತಿ ಕಂಡುಹಿಡಿದು ಉತ್ಖನನ ಮಾಡಿದರು. ಆದರೆ ಈ ಉತ್ಖನನ ಪರಿಪೂರ್ಣವಾಗಿರಲಿಲ್ಲ ಎನ್ನಲಾಗಿದೆ. ತಮಿಳುನಾಡಿನ ಪ್ರಮುಖ ಕಲಿಕಾ ಕೇಂದ್ರವಾದ ಕಾಂಚಿ ಮತ್ತು ಕೇರಳದ ಶ್ರೀ ಮೂಲವಾಸಂ ಸೇರಿದಂತೆ ದಕ್ಷಿಣ ಭಾರತದ ವಿವಿಧ ಭಾಗಗಳಲ್ಲಿ ಪ್ರಾಚೀನ ಮಹಾಯಾನ ಬೌದ್ಧ ಮಠಗಳ ಬಗ್ಗೆ ವರದಿಗಳಿವೆ. ಆಂಧ್ರಪ್ರದೇಶ, ತೆಲಂಗಾಣದ ನಾಗಾರ್ಜುನಕೊಂಡದ ದಕ್ಷಿಣಕ್ಕೆ ಎಲ್ಲಿಯೂ ಮಹಾಯಾನ ಬೌದ್ಧ ವಿಹಾರಗಳು ಮತ್ತು ಅವಶೇಷಗಳ ಬಗ್ಗೆ ರಚನಾತ್ಮಕ ಉತ್ಖನನ ನಡೆದಿಲ್ಲ. ಹಾಗಾಗಿ ರಾಜಘಟ್ಟದಲ್ಲಿನ ಚೈತ್ಯದ ಅವಶೇಷಗಳ ಆವಿಷ್ಕಾರ ಹೆಚ್ಚಿನ ಮಹತ್ವದ್ದಾಗಿದೆ. ಬೌದ್ಧ ಸನ್ಯಾಸಿಗಳು ಉಳಿದುಕೊಳ್ಳುವ ವಿಹಾರ ಶೋಧನೆ ನಡೆದಂಥ ಕಾಲ. ಭಾರತದ ಅತ್ಯಂತ ಪ್ರಾಚೀನ ಗಣಪತಿ ಟೇರಕೊಟ್ಟ ಶಿಲ್ಪ ಪತ್ತೆ ಆಯಿತು. ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಈ ಅದ್ಭುತಗಳು ಅವತ್ತು ಉತ್ಖನನದಲ್ಲಿ
ನಮಗೆ ಪತ್ತೆಯಾಗಿದ್ದು ನೂರಾರು ಹರಕೆ ಸ್ತೂಪಗಳು ಲಭ್ಯವಾಗಿವೆ. ಬೌದ್ಧ ನೆಲೆ ಕಲಬುರಗಿ ಸನ್ನತಿಯಲ್ಲೂ ಸಹ ಈಗಾಗಲೇ ಕೇಂದ್ರ ಪುರಾತತ್ವ ಇಲಾಖೆಯಿಂದ ಅನುಮೋದನೆ ದೊರೆತು ಉತ್ಖನನ ಪ್ರಾರಂಭ ಮಾಡಬೇಕಾಗಿದೆ. ನಾವು ಕರ್ನಾಟಕ ಸರ್ಕಾರ ಈ ಭಾಗದ ಪ್ರಾಚೀನ ರಾಜಘಟ್ಟದ ಉತ್ಖನನವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಬೆಂಗಳೂರಿನಲ್ಲಿ ಮಹಾಯಾನ ಬೌದ್ಧ ಧರ್ಮದ ಉಪಸ್ಥಿತಿಯ ಮೇಲೆ ಬೆಳಕು ಚೆಲ್ಲುವುದಲ್ಲದೆ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಉಳಿದ ಭಾಗಗಳಲ್ಲಿ ಮೊದಲ ಸಹಸ್ರಮಾನದ ಅವಧಿಯಲ್ಲಿ ಬೌದ್ಧ ಪದ್ಧತಿಗಳು ಮತ್ತು ಜೀವನದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸುತ್ತದೆ. ರಾಜಘಟ್ಟ ಎಂಬುದು ದೆಹಲಿಯ ರಾಜ್ಘಾಟ್ನಿಂದ ವಲಸೆ ಬಂದ ಬೌದ್ಧರ ನೆಲೆಯಾಗಿತ್ತು ಎಂಬುದು ಬೌದ್ಧ ಅನುಯಾಯಿಗಳ ವಾದವಾಗಿದೆ. ರಾಜಘಟ್ಟ ಗ್ರಾಮ 2ನೇ ಶತಮಾನದಿಂದ 7ನೇ ಶತಮಾನದವರೆಗೆ ಬೌದ್ಧ ವಸಾಹತು ಪ್ರದೇಶವಾದ್ದು ಬೌದ್ಧರ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು ಎಂಬ ಮಾತುಗಳು ಕೇಳಿಬಂದಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮ ಕ್ರಿಸ್ತಪೂರ್ವದಲ್ಲಿ ಬೌದ್ಧರ ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿತ್ತು. ಈ ಗ್ರಾಮದ ಸುಮಾರು 40 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಬೌದ್ಧ ಪೆಳೆಯುಳಿಕೆಗಳು ಹುದುಗಿವೆ ಎನ್ನಲಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಚಿಕ್ಕಬಳ್ಳಾಪುರ ನಮ್ಮ ನಗರ ಅಂದರೆ KV ಮತ್ತು ಪಂಚಗಿರಿ ದತ್ತಿಗಳ ಸಂಸ್ಥಾಪಕ ಅಧ್ಯಕ್ಷರಾದಂತಹ ದಿವಂಗತ CV ವೆಂಕಟರಾಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಾವು ರಕ್ತದಾನ ಶಿಬಿರವನ್ನು ಏರ್ಪಾಟು ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ 2145 ಯೂನಿಟ್ಗಳ ಒಂದು ಬೃಹತ್ ರಕ್ತದಾನ ಶಿಬಿರ ಆಗಿತ್ತು. ಈ ಬಾರಿ ನಮ್ಮ ಜಿಲ್ಲೆಯ ಎಲ್ಲ ದಾಖಲೆಗಳನ್ನು ಮುರಿದು ಈ ದಾಖಲೆ ಮತ್ತೊಂದು ಅನ್ನೋದಕ್ಕಿಂತಲೂ ಸಾವಿರಾರು ಜೀವಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು KV ಮತ್ತು ಪಂಚಗಿರಿ ದತ್ತಿಯ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಹೆಮ್ಮೆ ಆಗ್ತದೆ. ಬಂಧುಗಳೇ, ಈ ಭಾಗದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು, ಎಲ್ಲ ಊರುಗಳಿಂದ ರಕ್ತದ ದಾನಕ್ಕೆ ಯಾರ್ಯಾರು ಅರ್ಹರಿದ್ದೀರಿ, ಯುವಕರು, ವಿಶೇಷವಾಗಿ 20 ರಿಂದ 30 ವಯಸ್ಸಿನ ನೀವುಗಳು ಎಲ್ಲರೂ ಸಹ ಪ್ರತಿಯೊಬ್ಬರೂ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು 23ನೇ ತಾರೀಕು ಜುಲೈ 2025 ಅಂದರೆ ಇದೇ ತಿಂಗಳು 23ನೇ ತಾರೀಕು ಬುಧವಾರದಂದು ನಡೀತಕ್ಕಂತಹ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಜೀವ ಉಳಿಸೋದಕ್ಕಿಂತ ಮಿಗಿಲಾದ ಕೆಲಸ ಇನ್ನೊಂದಿಲ್ಲ ಅಂತ ಇಡೀ ವಿಶ್ವ ನಂಬಿದೆ. ಆ ಜೀವ ಉಳಿಸುವ ಕೆಲಸದಲ್ಲಿ ನೀವು ಸಹ ಭಾಗಿಯಾಗಿ ಆ ತೃಪ್ತಿಯನ್ನು ಪಡೆದುಕೊಳ್ಳಬೇಕು ಅಂತ ಎಲ್ಲರಿಗೂ ಸಹ ಸಹೃದಯವಾಗಿ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ಎಲ್ಲ ರಕ್ತದಾನಿಗಳು ಬನ್ನಿ, ರಕ್ತದಾನ ಮಾಡಿ ಈ ಒಂದು ಮಹತ್ ಯಜ್ಞದಲ್ಲಿ ನೀವು ಸಹ ಒಂದು ಹವಿಸ್ಸಾಗಿ ಭಾಗವಹಿಸಿ ಅಂತ ಈ ಮೂಲಕ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್
ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9840301082 799677677. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಜೆಸಿಬಿ ಕೆಲಸ ಮಾಡಿದ್ದ ಕೂಲಿ ಹಣ ಕೇಳಿದ್ದಕ್ಕೆ ಕೂಲಿ ಕೊಡುವ ಬದಲು ಜೆಸಿಬಿ ಮಾಲೀಕನಿಗೆ ಪ್ರಾಣ ಬೆದರಿಕೆ ಹಾಕಿರುವ ಆರೋಪ ಚಿಕ್ಕಬಳ್ಳಾಪುರ ತಾಲೂಕಿನ ವಡ್ಡರಪಾಳ್ಯ ಗ್ರಾಮದಿಂದ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ವಡ್ಡರಪಾಳ್ಯ ಮೂಲದ ಜಯಕುಮಾರ್ ಎಂಬುವವರು ಜೆಸಿಬಿ ಹೊಂದಿದ್ದು, ಹಾರೋಬಂಡೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ್ ಹಾಗೂ ಅವರ ತಮ್ಮ ಮೂರ್ತಿ ಸೂಚನೆ ಮೇರೆಗೆ ಜಯಕುಮಾರ್ ಜೆಸಿಬಿ ಕಳುಹಿಸಿದ್ದನಂತೆ. ಜೆಸಿಬಿ ಕೆಲಸ ಮಾಡಿದ ಕೂಲಿ 18,000 ರೂಪಾಯಿ ಕೊಡಬೇಕಂತೆ. ಆ ವಿಚಾರದಲ್ಲಿ ನಡೆದ ಮಾತುಕತೆ ವೇಳೆ ಫೋನ್ನಲ್ಲಿ ಬೈದಾಡಿಕೊಂಡಿದ್ದಾರೆ. ಆಗ ವೆಂಕಟೇಶ್ ಮತ್ತು ಆತನ ತಮ್ಮ ಮೂರ್ತಿ ಫೋನಿನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಜಯಕುಮಾರ್ ಆರೋಪಿಸಿದ್ದಾನೆ. మా ఫ్యామిలీ ಬಗ್ಗೆ మాట్లాడుతా ఉంటాను. ఎవడు అన్నా మా ఇంటి దేవుని తోడు నేనేమి మాట్లాడలేదునా ఉంది అన్నా. గుందుపల్లికి వచ్చే రాజకీయం చేస్తాను నువ్వా అన్నా? నేనేమన్నా వేరేమన్నా మాట్లాడినానమ్మా? ఏమో మా ఫ్యామిలీ ಬಗ್ಗೆ మాట్లాడుతా ఉంటా నువ్వు. నీ చెప్పులా కొట్టినా ఏమన్నా నేనేమన్నా మాట్లాడినట్టే అన్నా? మృతనా నేనేమన్నా వేరేమన్నా మాట్లాడినా? ఏం మా ఫ్యామిలీ ಬಗ್ಗೆ చాలా ఊర్లో అంతా లూజ్ టాక్ మాట్లాడుతా ఉంటా అన్నా. అన్నా నేను 1 2 3 టూగాడు కాదు, మీ అప్పుడు కాదు, నువ్వు వచ్చినా మేము 3 గెలుస్తామా అన్నా? అన్నా మృతనా వాళ్ళు మాట్లాడద్దు. నేను నాకేమన్నా పని. నువ్వేమరా నువ్వు మా ఫ్యామిలీ ಬಗ್ಗೆ మాట్లాడేది? నీకేమరా అంత పవర్ ఉంది నీకు? అన్నా నాకేమన్నా పని మృతనా? నాకేమన్నా పని? ఊర్లోకి ఏమన్నా నువ్వేమన్నా ఇది గుందుకుపల్ల ఒడ్రపాలెంలో చేసినట్లు ఈ గుందుకుపల్ల చేసాక వచ్చినట్టు నువ్వు మలరైపోతావు రై. అన్నా మృతనా నాకేమన్నా పని? కాదా, నువ్వు ఒడ్రపాలెంలో పెట్టుకో, గుందుకుపల్లిలో పెట్టుకోలేకపోద్దా నీ రాజకీయాలంతానా? రికార్డ్ చేస్తా కావాలంటే నువ్వు. మృతనా నేను నన్ను సుమారు 2 లెక్క నువ్వు చూసిండావు. మా ఫ్యామిలీ ಬಗ್ಗೆ నువ్వు ఎవరురా మాట్లాడేదానికి? నువ్వు చూసినావరా? నీతో ఏమన్నా ప్రూఫ్ ఉందేమరా? నీతో రికార్డు ఉండవు ఏమే? మా ఫ్యామిలీ ಬಗ್ಗೆ నువ్వు చూసిండావా? అన్న నేనేమిటికన్నా మాట్లాడతాను మీ ఫ్యామిలీ షూగానికి చెప్పు. వానికి అన్నా మీ అప్పనికేనా షూగాడు క్లోజ్ కదా, వానికి చెప్పు ఆ మాట పోయి. మాకేలా నువ్వు మా ఫ్యామిలీ ಬಗ್ಗೆ మాట్లాడుతున్నావా? నీ చెప్పులా కొట్టినా ఏమన్నా మీ ఫ్యామిలీ ಬಗ್ಗೆ మాట్లాడే పేగలు యూత్లకు రావాలా? నువ్వెవడురా మాట్లాడేదానికి? అన్నా మీ ఫ్యామిలీ ಬಗ್ಗೆ ఏమన్నా మాట్లాడి నేను చెప్పులా కొట్టినా? నీ చెప్పులా కొట్టినా నీ ఫ్యామిలీ ಬಗ್ಗೆ ఏమన్నా చెప్పులా కొట్టారు కదా, నీకు పట్టా పేగలు యూత్లకు రావుతుంది. రేపే సుగానికి చెప్పు కావాలంటే నా మీద కేసు వేసుకో, నువ్వు రికార్డ్ చేసుకోనే.
కాదనా శివగాడు నాకు కనెక్షన్ లేదు నీకు నువ్వు తెలుసు. చూడ మా ఫ్యామిలీ ಬಗ್ಗೆ నీకు మూడు ఉండవా బాల్పులా దిగో రా రాజకీయానికి 3-3 గెలుస్తామా మీ అప్పంతా ఎన్ని కోట్లు ఉంది ఎత్తుకొని రా బెడ్స్ కడతా నేను కావాలంటే యాద్ ముడతానా అంటే నువ్వేమరా మా ఫ్యామిలీ ಬಗ್ಗೆ మాట్లాడతావా నీ బూట్లా ఇప్పుడు మీ ఫ్యామిలీ ಬಗ್ಗೆ ఏడన్నా ఏమన్నా మాట్లాడింటే మాట్లాడినావు మా ಫ್ಯಾಮಿಲಿ ಒಳ್ಳೆ చెప్తా ఉన్నారు. ಜಯಕುಮಾರ್ ಸರ್, ನಂದೊಂದು JCB ಒಂದು ಇಟ್ಕೊಂಡಿದ್ದೀನಿ ಜೀವನಾಂಶಕ್ಕೆ. ಅದರ ಅದು ಕೆಲಸ ಕಳಿಸಿದ್ದೆ ವೆಂಕಟೇಶನ್ ಅವ್ರಿಗೆ. ಅದ್ರ ದುಡ್ಡು ಕೊಡಬೇಕಾಗಿತ್ತು. ಆಯಿತು ಕೊಡ್ತೀನಿ ಹಾಗೆ ಅಂತೆಲ್ಲ ಹೇಳ್ತಾಯಿದ್ರು. ಶನಿವಾರ ಸಾಯಂಕಾಲ 7 ಗಂಟೆಯಲ್ಲಿ ಫೋನ್ ಮಾಡಿಬಿಟ್ಟು ಅವರು ಫುಲ್ಲು ಕುಡಿದ್ಬಿಟ್ಟು ಹೆಂಗಂದ್ರೆ ನನಗೆ ಕೆಟ್ಟ ಮಾತುಗಳೆಲ್ಲ ಮಾತಾಡಿದ್ರು. ನಾನು ಏನು ಕಣ ಈ ಥರ ಎಲ್ಲ ಮಾತಾಡ್ತಾ ಇದ್ದೆ, ಇದಕ್ಕೆ ಸಂಬಂಧ ಏನಣ್ಣ, ನನಗೂ ಅದಕ್ಕೆ ಸಂಬಂಧ ಇಲ್ದಿರೋ ವಿಚಾರನ ಎತ್ಕೊಂಡು ನೀನು ಬೈತಾ ಇದ್ದಿಲ್ಲ ನಾಗೆ ಹೇಗೆ ಅಂತೆಲ್ಲ ಹೇಳಿದ್ರೆ, ಇಲ್ಲ ಫುಲ್ಲು ಕೆಟ್ಟ ಮಾತುಗಳು ಅಮ್ಮ ಅಕ್ಕ ಅಂತೆಲ್ಲ ತುಂಬ ಮಿಸ್ಬಿಹೇವ್ ಮಾಡಿ ತುಂಬ ಮನಸ್ಸಿಗೆ ನೋವು ಮಾಡಿ ಮತ್ತೆ ಇದು ಮಾಡಿದ್ರು. ಮತ್ತು ಅವ್ರ ತಮ್ಮ 3 ಜನ ಫೋನ್ ಮಾಡಿಬಿಟ್ಟು ನಾನು ನಿನಗೆ ತಿವ್ತೀನಿ, ಮರ್ಡರ್ ಮಾಡ್ತೀನಿ, ಕರುಳೆಲ್ಲ ಹೊರಗಡೆ ಬಂದುಬಿಡ್ಬೇಕು ಹಾಗೆ ಹೇಗೆ ಅಂತೆಲ್ಲ ಫುಲ್ಲು ಧಮಕಿಗಳೆಲ್ಲ ಹಾಕಿ ಇದು ಮಾಡಿದಾರಣ್ಣ. ಇವಾಗ ನನಗೆ ಧಮಕಿ ಹಾಕಿದರೆ ಇದೇನು ದೊಡ್ಡ ವಿಚಾರ ಏನಲ್ಲ. ಗುಂದಪ್ಪನಹಳ್ಳಿಯಲ್ಲಿ ಗನ್ನೆಲ್ಲ ಇಟ್ಕೊಂಡು ಜನರಿಗೆಲ್ಲ ಎದುರಿಸಿ ಬೆದರಿಸಿ ಅವ್ರೇನಾದರೂ ಇವ್ರ ಕೆಲಸಗಳು ಮಾಡಿಕೊಟ್ರೆ ಸರಿ, ಇಲ್ಲ ಅಂದರೆ ಅವ್ರಿಗೆಲ್ಲ ಮನೆಗಳಿಗೆ ನುಗ್ಗಿ ಹೊಡೆಯೋದು ಈ ಥರ ಎಲ್ಲ ಮಾಡಿಕೊಂಡು ಆ ಗನ್ನನ್ನು ಕೂಡ ನಮ್ಮ ಪೊಲೀಸಲ್ಲಿ ಯಾಕಾದ್ರು ವಶ ಮಾಡ್ಕೊಂಡಿದ್ದಾರೆ. ಇದೇ ಅಣ್ಣ JCB ಕೆಲಸ ಕಳಿಸಿದ್ದೆ. ಅವ್ರಿಗೆ ತೋಟದ ಕೆಲಸ ಕಳಿಸಿದ್ನಣ್ಣ. ಅಣ್ಣ ಅವರು ಮಾಜಿ ಚೇರ್ಮನ್ ಅಣ್ಣ, 6 ಬಂಡೆ ಮಾಜಿ ಚೇರ್ಮನ್ನು. ಮತ್ತು ಸ್ವಲ್ಪ ದುಡ್ಡಲ್ಲಿ ಸ್ವಲ್ಪ ರಾಜಕೀಯದಲ್ಲಿ ಇದ್ದಾರೆ ಅಂಥೇಳಿ ಅದನ್ನೆಲ್ಲ ಬಳಸ್ಕೊಂಡು ಜನರ ಮೇಲೆ ಪ್ರಭಾವ ಬೀರಿ ತುಂಬ ಹೀನಾಯವಾಗಿ ನೋಡೋದು, ಜನಗಳನ್ನ ಹೊಡೆಯೋದು, ಮೀಟ್ರ್ ಬಡ್ಡಿಗಳು ಕೊಡೋದು, ಗನ್ ತೋರಿಸೋದು, ಎದುರಿಸೋದು, ಅವ್ರಿಗೆಲ್ಲನೂ ಈ ಥರ ಎಲ್ಲ ಮಾಡಿ ಇವಾಗಲೂ ಅಣ್ಣ ನನಗೆ ಇದು JCB ಅಮೌಂಟು ಬಿಟ್ಟು ನನಗೆ 18,000 ಬರಬೇಕಾಗಿತ್ತಣ್ಣ. ಅದ್ರ ಸಲುವಾಗಿ ಆ ವಿಚಾರ ಬಿಟ್ಬಿಟ್ಟು ಸಂಬಂಧ ಇಲ್ದಿರೋ ವಿಚಾರನ ತೆಗೆದು ನನಗೆ ಅನಾವಶ್ಯಕವಾಗಿ ಬೈದು ಮನಸ್ಸಿಗೆಲ್ಲ ನೋವನ್ನು ಉಂಟು ಮಾಡಿದ್ದಾರೆ. ಮತ್ತು ಪ್ರಾಣ ಬೆದರಿಕೆ ಹಾಕಿ ಎಲ್ಲನೂ ಇದು ಮಾಡಿದ್ದಾರೆ, ತೊಂದರೆ ಮಾಡಿದ್ದಾರೆ ಅಣ್ಣ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ 450 ಕೋಟಿಗೂ ಅಧಿಕ ಅಭಿವೃದ್ಧಿ ಕಾಮಗಾರಿಗಳು ನಡೆದಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳು ನಡೆಯಲು ತಮ್ಮ ಸಹಕಾರ ಅತ್ಯಮೂಲ್ಯ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಕೋರಿದರು. ನಂಜನಗೂಡು ತಾಲೂಕಿನ ಇಬ್ಜಾಲ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಇಬ್ಜಾಲ, ಮೊತ್ತ, ಚಂದ್ರವಾಡಿ, ಹಗಿನವಾಳು ಗ್ರಾಮಗಳಲ್ಲಿ ಇಂದು 150 ಕೋಟಿ ಮೊತ್ತದ ರಸ್ತೆ ಅಭಿವೃದ್ಧಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. 2 ವರ್ಷಗಳ ಅವಧಿಯಲ್ಲಿ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ 450 ಕೋಟಿ ರುಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಹಕಾರದಿಂದ ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳು ನಡೆಯಬೇಕಾದರೆ ತಮ್ಮೆಲ್ಲರ ಸಹಕಾರ ಅತ್ಯಮೂಲ್ಯ ಎಂದು ಮಾತನಾಡಿದರು. ಅಲ್ಲಿ ಪ್ರತ್ಯೇಕವಾಗಿ ಸುಮಾರು ಇಡೀ ಜಿಲ್ಲೆಯ 2,500 ಕೋಟಿ ಅಷ್ಟು ಅನುದಾನದ ಒಂದು ಕೆಲಸ ಕಾಮಗಾರಿಗಳ ಉದ್ಘಾಟನೆ ಹಾಗೆ ಭೂಮಿ ಪೂಜೆ ಅವತ್ತು ಆಗಲಿದೆ. ಅದರಿಂದ ನಮ್ಮ ಕ್ಷೇತ್ರದಿಂದನೇ ಪ್ರತ್ಯೇಕವಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು. ಅದೇ ರೀತಿ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಕೈಗೆ ನಾವು ಮತ್ತಷ್ಟು ಬಲಿಷ್ಠಗೊಳಿಸ್ಕೊಳ್ಬೇಕು, ಪಕ್ಷದ ಕೈಗೆ ನಾವು ಮತ್ತಷ್ಟು ಬಲಿಷ್ಠಗೊಳಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ, ಇವತ್ತಿನ ದಿವಸ ಮತ್ತೆ 31ನೇ ತಾರೀಕು ನಮ್ಮ ತಂದೆಯವರು ಶ್ರೀ ಧ್ರುವೇಂದ್ರವರ ನೆನಪಿನಾರ್ಥ ಅವರು ಹುಟ್ಟುಹಬ್ಬದಂದು ನಾವು ಒಂದು ವಿಶೇಷವಾದಂತಹ ಬೃಹತ್ ಉದ್ಯೋಗ ಮೇಳವನ್ನು ನಮ್ಮ ಡಿಗ್ರಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ 31ನೇ ತಾರೀಕು. ಅಲ್ಲೂ ಕೂಡ ಇಲ್ಲಿನ ವಿದ್ಯಾರ್ಥಿನಿಯರು ಬಂದು ಅಲ್ಲಿ ಉದ್ಯೋಗ ಅವಕಾಶವನ್ನು ಅವ್ರು ಪಡ್ಕೊಬೋದು, ಒಂದು ಒಳ್ಳೆಯ ವೇದಿಕೆಯನ್ನು ಸಜ್ಜು ಮಾಡಿದ್ದೇವೆ. ಅದರಿಂದ ಇದರ ಅನುಕೂಲವನ್ನು ಕೂಡ ತಾವು ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಇನ್ನೂ ಮತ್ತಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನಮಗೆ ತಾವೆಲ್ಲರೂ ಕೂಡ ಸೇರಿ ಮತ್ತಷ್ಟು ಸಹಕಾರವನ್ನು ಹಾಗೆ ಸಮಯ ನೀಡಿ ಅಂತ ತಮ್ಮಲ್ಲಿ ಗೌರವವಾಗಿ. ಇಬ್ಜಾಲ ಗ್ರಾಮದಲ್ಲಿ ಸ್ಮಶಾನ ಸಮಸ್ಯೆಯನ್ನು ತುರ್ತಾಗಿ ಇತ್ಯರ್ಥಪಡಿಸಬೇಕು. ಕಂದಾಯ ಇಲಾಖೆ ಅಧಿಕಾರಿಗಳು ಅದನ್ನು ಸರ್ವೆ ಕಾರ್ಯ ನಡೆಸಿ ಗುರುತಿಸಿದರೆ ಆ ರಸ್ತೆಗೆ ಸಾರ್ವಜನಿಕರು ಸಂಚಾರ ಮಾಡಲು ಕಾಂಕ್ರೀಟ್ ವ್ಯವಸ್ಥೆ ಕಲ್ಪಿಸಲಾಗುವುದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರೌಢಶಾಲೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಕ್ರಮ ಕೈಗೊಳ್ಳಲು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಮಾತುಕತೆ ಆಡುತ್ತೇನೆ ಎಂದರು. ಕುಮಾರ್, CTV ನ್ಯೂಸ್, ನಂಜನಗೂಡು.
ಶಿಡ್ಲಘಟ್ಟ ನಗರದ ಪ್ರಮುಖ ವ್ಯಾಪಾರ ಮತ್ತು ಸಂಚಾರ ಪ್ರದೇಶವಾಗಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಸಲ್ಲಾಪುರಮ್ಮ ದೇವಸ್ಥಾನದ ಪಕ್ಕದ ರಸ್ತೆಯಲ್ಲಿ ಇಂದು ಬೆಳಗ್ಗೆ ಅರಳಿ ಮರದ ದೊಡ್ಡ ಕೊಂಬೆ ಮುರಿದು ಬಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿತು. ಅರಳಿ ಮರದ ಬೃಹತ್ ಗಾತ್ರದ ಕೊಂಬೆ ಮುರಿದು ಬಿದ್ದು ವ್ಯಕ್ತಿಯೊಬ್ಬರು ಗಾಯಗೊಂಡಿರುವ ಘಟನೆ ಶಿಡ್ಲಘಟ್ಟ ನಗರದಲ್ಲಿ ನಡೆದಿದೆ. ನಡೆದು ಹೋಗುತ್ತಿದ್ದ ವ್ಯಕ್ತಿಯ ಮೇಲೆ ಕೊಂಬೆ ಮುರಿದು ಬಿದ್ದು ಗಾಯವಾಗಿದ್ದು ಸ್ಥಳೀಯರು ಕೂಡಲೇ ಆತನಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಆಸ್ಪತ್ರೆಗೆ ಕರೆದೊಯ್ದರು. ಗಾಯಗೊಂಡವರನ್ನು ಪತ್ತೆ ಹಚ್ಚುವ ಕಾರ್ಯ ನಡೆದಿದೆ. ಪ್ರಾಣಾಪಾಯದಿಂದ ಪಾರಾದರೂ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅವರು ಹೊರಬಂದಿರುವ ಮಾಹಿತಿ ಲಭ್ಯವಾಗಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸ್ಥಳೀಯರು, ಇದು ಬಹುಜನ ಸಂಚಾರದ ಪ್ರದೇಶ. ಇಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ಯಾವಾಗಲೂ ಜನ ಜಮಾಯಿಸುವ ಹಾದಿಯೇ ಆಗಿದೆ. ಈ ರೀತಿ ಮರದ ಕೊಂಬೆ ಬಿದ್ದು ಅಪಾಯವಾಗಿರುವುದು ಗಮನಾರ್ಹವಾಗಿದೆ. ನಗರಸಭೆ, ಬೆಸ್ಕಾಂ ಅಧಿಕಾರಿಗಳು ಮರಗಳ ಪರಿಶೀಲನೆ ಮಾಡಿ ಅವು ಸುರಕ್ಷಿತವಾಗಿಲ್ಲ ಎಂದರೆ ಮುಂಚಿತವಾಗಿ ತೆಗೆದುಹಾಕಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಳೆಯ ಮರಗಳು ನಗರದಲ್ಲಿ ಅನೇಕ ಕಡೆ ಇದ್ದು ಮುಂಗಾರು ಹಂಗಾಮಿನಲ್ಲಿ ಇಂತಹ ಅಪಾಯಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ಸಾರ್ವಜನಿಕರು ನಗರಸಭೆ ಅಥವಾ ಬೆಸ್ಕಾಂಗೆ ದೂರು ನೀಡಿ ಕ್ರಮಕ್ಕೆ ಒತ್ತಾಯಿಸಬೇಕಾದ ಅಗತ್ಯವಿದೆ. ಈ ಘಟನೆಯ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ, ನಗರಸಭೆ ಹಾಗೂ ಬೆಸ್ಕಾಂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಪುನರಾವೃತ್ತಿಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗ್ರಾಮ ಪಂಚಾಯಿತಿಗೆ ದಿನದ ಗೇಟ್ ಟೆಂಡರ್ ಮೂಲಕ ಗುತ್ತಿಗೆ ಪಡೆದಿರುವ ವ್ಯಕ್ತಿಗೆ ಹಣ ಪಡೆದು ಬಿಲ್ ನೀಡದೆ ಸತಾಯಿಸುತ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಪ್ರತಿ ವರ್ಷದಂತೆ ದಿನದ ಗೇಟ್ ಟೆಂಡರ್ ಪ್ರಕ್ರಿಯೆ ಫೆಬ್ರವರಿ ತಿಂಗಳಿನಲ್ಲಿ ಮಾಡಲಾಗಿದ್ದು, ದಿನದ ಗೇಟ್ 3.10 ಲಕ್ಷ ರೂಪಾಯಿಗಳಿಗೆ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದ ಶ್ರೀನಿವಾಸ್ ಎಂಬುವವರು ಟೆಂಡರ್ ಪಡೆದಿದ್ದಾರೆ. 3 ಲಕ್ಷ ಹಣ ಪಾವತಿ ಮಾಡಿ ಸುಮಾರು 6 ತಿಂಗಳು ಕಳೆದರೂ ಹಣ ಪಾವತಿ ಮಾಡುವುದಕ್ಕೆ ಬಿಲ್ ನೀಡಿಲ್ಲ ಎಂದು ಶ್ರೀನಿವಾಸ್ ಆರೋಪಿಸಿದ್ದಾರೆ. శ్రీనివాస నేను ఇదే ఊరు మా యొక్క కాలనీ. ఇది ఆక్షను రెండో నెల 24వ తారీఖు 2025లో చూస్తే నాకు 3,10,000 రూపాయలు చూస్తే ఆక్షన్ 3,10,000 చూస్తే ఏం ఆక్షన్ చూసుకోండి తిరిగేట్ చూసుకుంటే నాకే ఇది లక్ష ఇలా చూసిండేది. ఇది ఆక్షన్ అనేది బుక్ అంటే అది ಇಸ್ತಾ ఉండలేదు. ಅಂತ ನಮ್ಮ ತಂದೆ ಹೆಸರು ಜಿ.ಕೆ. ಶ್ರೀನಿವಾಸ್ ಅವರು ಸುಮಾರು ವರ್ಷಗಳಿಂದ ಇಲ್ಲಿ ಡೈಲಿ ಸಂತೆಯನ್ನು ಗೇಟ್ ಟೆಂಡರ್ ತೊಗೊಂಡು ಪ್ರತಿ ವರ್ಷ ಇದು ಬಿಡ್ ಮಾಡ್ತಾಯಿದ್ರು. ಈ ಸಲ ನಾವು ಹರಾಜು ಫೆಬ್ರವರಿ ನಡೆದ ಹರಾಜಿನಲ್ಲಿ ನಮಗೆ 3,10,000ಕ್ಕೆ ಗೇಟ್ ಆಗಿದೆ. ಅದರಲ್ಲಿ 3 ಲಕ್ಷ ರೂಪಾಯಿನ ನಾವು ಕ್ಯಾಶ್ ಮುಖಾಂತರ ಪಂಚಾಯತ್ ಕಟ್ಟಿದ್ವಿ. ಆದರೆ ಆಗಿದ್ದಂಥ PDO ಶಂಕರಪ್ಪನವರು ದುಡ್ಡು ಇಸ್ಕೊಂಡು ನಮಗೆ ರಿಸಿಪ್ಟ್ ಕೊಡ್ತಾಯಿಲ್ಲ. ಸುಮಾರು 6 ತಿಂಗಳು ನಡೀತಾ ಇದೆ. 6 ತಿಂಗಳಿಂದ ರಿಸಿಪ್ಟ್ ಕೊಡ್ತಾಯಿಲ್ಲ. ಇವತ್ತೇನಾದರೂ ನಮಗೆ ರಿಸಿಪ್ಟ್ ಕೊಟ್ಟಿಲ್ಲ ಅಂದರೆ ನಾವು ಡಿಫಾಲ್ಟರ್ ಆಗಿ ತುಂಬ ತೊಂದರೆ, ಮುಂದಿನ ದಿನದಲ್ಲಿ ತೊಂದರೆ ಆಗುತ್ತೆ. ನಾವು ಟೆಂಡರ್ ಮತ್ತೆ ಮುಂದಿನ ವರ್ಷ ಟೆಂಡರ್ ಕೂಡ ಬರೋಕ್ಕಾಗಲ್ಲ. ಇದೇ ವಿಚಾರವಾಗಿ ಶ್ರೀನಿವಾಸ್ ಮಗ ವೆಂಕಟೇಶ್ ಮಾತನಾಡಿ, ನಮ್ಮ ತಾತನ ಕಾಲದಿಂದಲೂ ದಿನದ ಗೇಟ್ ಟೆಂಡರ್ ಪಡೆಯುತ್ತಿದ್ದು ಈ ವರ್ಷವೂ ಟೆಂಡರ್ ಪಡೆಯಲಾಗಿದೆ. ಹಣ ಪಾವತಿ ಮಾಡಿ ತಿಂಗಳುಗಳೇ ಕಳೆದರೂ ಬಿಲ್ ನೀಡುತ್ತಿಲ್ಲ. ಬಿಲ್ ಕೇಳಿದ ವೇಳೆ ಪ್ರಸ್ತುತ ಇರುವ PDO ನಾರಾಯಣಸ್ವಾಮಿ ನನಗೆ ಗೊತ್ತಿಲ್ಲ ಎಂಬ ಉಡಾಫೆ ಉತ್ತರ ನೀಡುತ್ತಾರೆ.
ವರ್ಗಾವಣೆಯಾಗಿರುವ ಪಿಡಿಒ ಶಂಕರಪ್ಪ ಅವರನ್ನು ಕೇಳಿದರೆ ಪುಸ್ತಕಗಳು ಮನೆಯಲ್ಲಿವೆ ಕೊಡುವುದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಗ ಅನಿಲ್ ಕುಮಾರ್ ನೀಡುತ್ತಾರೆ ಎಂದು ಹೇಳುತ್ತಾರೆ ಎಂದು ಆರೋಪಿಸಿದರು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವ ಅಕ್ಕಯ್ಯಮ್ಮ ಎಂಬುವವರ ಮಗ ಯಾಕೆ ಗ್ರಾಮ ಪಂಚಾಯಿತಿಯ ಪ್ರತಿ ವಿಚಾರದಲ್ಲೂ ತಲೆ ಹಾಕುತ್ತಾರೆ? ಅಧಿಕಾರ ದುರುಪಯೋಗ ಆಗುತ್ತಿರುವ ಬಗ್ಗೆ ಅನುಮಾನವಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ಕಚೇರಿ ಪುಸ್ತಕಗಳು ಮನೆಗೆ ಯಾಕೆ ತೆಗೆದುಕೊಂಡು ಹೋದರು ಎಂಬ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕು. ಕಡ್ಡಾಯವಾಗಿ ಗೇಟ್ ಆಕ್ಷನ್ ಪಡೆದವರು ಹಣ ಯಾವುದೇ ಚೆಕ್ ಮೂಲಕ ನೀಡಬಾರದೆಂದು ಯಾಕೆ ಕರಪತ್ರದಲ್ಲಿ ನಮೂದಿಸಿದ್ದಾರೆ? ಇದರ ಹಿಂದೆ ಬೇರೆ ಉದ್ದೇಶವಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಸರ್ಕಾರದ ಯೋಜನೆ ಕೆಐಎಡಿಬಿ ಹಾಗೂ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರು ವ್ಯವಸಾಯ ಮಾಡುವ ಭೂಮಿ ವಶಪಡಿಸಿಕೊಳ್ಳುತ್ತಿರುವುದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸಿದೆ. ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಪ್ರಧಾನ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ ಮಾತನಾಡಿ, ಶೋಷಿತ ಸಮುದಾಯಗಳಿಗೆ ಸಿಗಬೇಕಾದ ಸರ್ಕಾರಿ ಸೌಲಭ್ಯಗಳನ್ನು ವಂಚನೆ ಮಾಡಲಾಗುತ್ತಿದೆ. ಬಸಲಿಂಗಪ್ಪ ಹೋರಾಟದ ಫಲವಾಗಿ ಬಂದ ಕಾಯ್ದೆ ಪಿಟಿಸಿಎಲ್ ಕಾನೂನು ಜಾರಿಯಾದರೂ ಕುತಂತ್ರ ರಾಜಕಾರಣಿಗಳು ಅಧಿಕಾರಿಶಾಹಿಗಳ ಮಸಲತ್ತಿನಿಂದ ದಲಿತ ಸಮುದಾಯಗಳಿಗೆ ಭೂಮಿ ಮಂಜೂರಾಗದೆ ಕೋರ್ಟುಗಳಿಗೆ ಅಲಿಯುವಂತಾಗಿದೆ ಎಂದರು. ನಿರ್ಮಾಣ ಆಗಿದೆ. ಫಾರಂ ನಂಬರ್ 53, 57, 54ನಲ್ಲಿ ಆಗಿರ್ತಕ್ಕಂಥ ಅರ್ಜಿಗಳು ಇನ್ನೂ ಸಹ ವಿಲೇವಾರಿಯಾಗದೇನೆ ಮತ್ತೆ ತಿರಸ್ಕೃತಗೊಂಡು ಬಗರುಕು ಸಾಗುವಳಿಯನ್ನು ಪಡೆಯಲಿಕ್ಕಾಗದೆ ರೈತರು ಎದುರಾಡ್ತಕ್ಕಂಥ ಈ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇದೇ 18ರಂದು ಏಕಕಾಲದಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ದಲಿತರಿಗೆ ಕೊಟ್ಟಿರ್ತಕ್ಕಂಥ ಅಲ್ಪ ಸ್ವಲ್ಪ ಭೂಮಿಯನ್ನು ಕಿತ್ತುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಕೆಐಡಿಬಿಯ ಒಂದು ನೆಪ ಒಡ್ಡಿ ಭೂಸ್ವಾಧೀನವನ್ನು ವಶಪಡಿಸ್ಕೊಂಡು ಭೂಸ್ವಾಧೀನವನ್ನು ಜಾರಿಗೆ ತರೋದು, ಹಾಗೆ ಇದು ಅರಣ್ಯಕ್ಕೆ ಸಂಬಂಧಪಟ್ಟದ್ದು ಮತ್ತು ಸಾಮಾಜಿಕ ಅರಣ್ಯಕ್ಕೆ ಮೀಸಲಿರ್ತಕ್ಕಂಥ ಭೂಮಿ ಇದು ಅಂತೇಳಿ ಭೂಮಿಯನ್ನು ಅವರಿಗೆ ನೀಡಿದರೆ ಅವರನ್ನು ಅಲಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಗರ್ ಹುಕುಂ ಯೋಜನೆಯಿಂದ ಸಾಮಾಜಿಕ ಅರಣ್ಯೀಕರಣ, ಅರಣ್ಯ ಭೂಮಿ, ಗೋಮಾಳಗಳ ಕಾಯ್ದೆ ಇರಿಸುವ ನೆಪದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ರೈತರನ್ನು ಒಕ್ಕಲೆಬ್ಬಿಸುತ್ತಿದ್ದಾರೆ. ಸರ್ಕಾರದಿಂದ ಮಂಜೂರಾಗಿರುವ ಕೆಲ ದಲಿತರ ಭೂಮಿಯನ್ನು ಕೈಗಾರಿಕೆ ಸ್ಥಾಪನೆ ಉದ್ದೇಶದಿಂದ ಸ್ವಾಧೀನಪಡಿಸಿಕೊಂಡು ವಿದೇಶಿಯರಿಗೆ ಮಾರಾಟ ಮಾಡಿ ರೈತರನ್ನು ಭೂಮಿಯಿಂದ ಹೊರಹಾಕುತ್ತಿದ್ದಾರೆ ಎಂದು ಕಿಡಿಕಾರಿದರು. ಪ್ರತಿ ತಾಲೂಕಿನಲ್ಲಿಯೂ ಶಾಸಕರ ನೇತೃತ್ವದಲ್ಲಿ ಭೂಮಿ ಹಂಚಿಕೆ ಸಮೀಕರಣ ಸಮಿತಿ ನೇಮಿಸಿ ಆ ತಾಲೂಕು ಸಮಿತಿ ನಿರ್ಲಕ್ಷ್ಯತೆಯಿಂದ ಸಾವಿರಾರು ರೈತರು ಭೂಮಿ ಪಡೆಯಲು ವಿಫಲರಾಗಿದ್ದಾರೆ. ನ್ಯಾಯಾಲಯಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಫಾರಂ ನಂಬರ್ 53, 54, 57ರಲ್ಲಿ ಹಾಕಿರೋ ಅರ್ಜಿಗಳು ವಿಲೇವಾರಿಯಾಗದೆ ತಿರಸ್ಕೃತಗೊಂಡು ಬಗರ್ ಹುಕುಂ ಸಾಗುವಳಿ ಪಡೆಯದೆ ರೈತರು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಾಪಸಂದ್ರ ಗ್ರಾಮದ ಜಾತ್ರಾ ಮಹೋತ್ಸವ. ವಾಪಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಶ್ರೀ ರಂಗನಾಥ ಸ್ವಾಮಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀ ಮುಕುಂದರಾಯ ಸ್ವಾಮಿ, ಶ್ರೀ ಗೊಡ್ಡಮ್ಮ, ಶ್ರೀ ಸಪಲಮ್ಮ, ಶ್ರೀ ಗಂಗಮ್ಮ ದೇವತೆಗಳ ಜಾತ್ರಾ ಮಹೋತ್ಸವ ದಿನಾಂಕ 15/7/2025 ಸೋಮವಾರದಿಂದ 15/7/2025 ಮಂಗಳವಾರದವರೆಗೆ. ಶ್ರೀ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ದಿನಾಂಕ 14/7/2025 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ರಂಗನಾಥ ಸ್ವಾಮಿಗೆ ದೀಪಗಳು, ಮಧ್ಯಾಹ್ನ 1 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ದೀಪಗಳು, ಸಂಜೆ 4 ಗಂಟೆಗೆ ಮುಕುಂದರಾಯ ಸ್ವಾಮಿಗೆ ದೀಪಗಳು.
ದಿನಾಂಕ 15/7/2025 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ಗೊಡ್ಡಮ್ಮ ದೇವಿಗೆ ದೀಪಗಳು, ಬೆಳಗ್ಗೆ 11 ಗಂಟೆಗೆ ಶ್ರೀ ಸಪ್ಪಲಮ್ಮ ದೇವಿಗೆ ದೀಪಗಳು, ಮಧ್ಯಾಹ್ನ 1 ಗಂಟೆಗೆ ಶ್ರೀ ಗಂಗಮ್ಮ ದೇವಿಗೆ ದೀಪಗಳು. ಗುರುವಾರ ಬೆಳಗ್ಗೆ 10 ಗಂಟೆಗೆ ವಾಪಸಂದ್ರ ಗ್ರಾಮದ ಎಲ್ಲಾ ಬೀದಿಗಳಲ್ಲಿ ಮೆರವಣಿಗೆ. ವಾಪಸಂದ್ರ ಗ್ರಾಮಸ್ಥರಿಂದ ಸರ್ವರಿಗೂ ಆದರದ ಸುಸ್ವಾಗತ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದರು. ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 3 ದಶಕಗಳಿಂದ ಅನೇಕ ರಾಜಕೀಯ ಪಕ್ಷಗಳು ಒಳ ಮೀಸಲಾತಿ ನೀಡುವುದಾಗಿ ದಿಕ್ಕು ತಪ್ಪಿಸಿದ್ರು. ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿದರು. ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡುವ ಅನುಮಾನವಿದೆ ಎಂದರು. ಆಗಸ್ಟ್ 1ರಿಂದ 15ರವರೆಗೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ಹೋದರೆ ರಾಜ್ಯದ ಮಾದಿಗ ಒಕ್ಕೂಟಗಳಿಂದ ಬಂದ್ಗೆ ಕರೆ ನೀಡುತ್ತೇವೆ. ಸರ್ಕಾರದ ವಿರುದ್ಧ ಅಸಹಕಾರ ಚಳುವಳಿ ಮಾಡುತ್ತೇವೆ ಎಂದರು. 11 ಲಕ್ಷ ಸ್ಟಿಕ್ಕರ್ಗಳನ್ನ ತಿಪ್ಪೆಗೆ ಬಿಸಾಡಿದ್ದಾರೆ, ಸರಿಯಾಗಿ ಸರ್ವೆ ಮಾಡಲಿಲ್ಲ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರೈತ ಹೋರಾಟಕ್ಕೆ ಜಯ ಸಿಕ್ಕಿದೆ. ಇದರಿಂದ ಸಂತಸಗೊಂಡ ರೈತರು ತಮಟೆ ವಾದ್ಯಕ್ಕೆ ಕುಣಿದು ಕುಪ್ಪಳಿಸಿದರು. ಕೆಐಎಡಿಬಿ ಭೂಸ್ವಾಧೀನವನ್ನು ಸರ್ಕಾರ ಕೈಬಿಟ್ಟ ಹಿನ್ನೆಲೆ ರೈತರಿಂದ ಸಂಭ್ರಮಾಚರಣೆ ನಡೆಸಲಾಯಿತು. ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳ 1777 ಎಕರೆ ಭೂಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿತ್ತು. 1198 ದಿನಗಳ ಹೋರಾಟಕ್ಕೆ ಮಣಿದ ಸರ್ಕಾರ ನೋಟಿಫಿಕೇಶನ್ ರದ್ದು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ದೇವನಹಳ್ಳಿಗೆ ಆಗಮಿಸಿದ ರೈತರು ಕೆಂಪೇಗೌಡ ಸರ್ಕಲ್ನಲ್ಲಿ ಸಂಭ್ರಮಿಸಿದರು. ಸಂಭ್ರಮದ ನಂತರ ಎಲ್ಲ ಸಂಘಟನೆಗಳ ಮುಖಂಡರಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು.
ರಾಜ್ಯ ರೈತ ಸಂಘದ ಹಾಗೂ ತಾಲೂಕು ಸಮಿತಿ ಸದಸ್ಯರು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಹಸೀಲ್ದಾರ್ ಗಗನ ಸಿಂಧು ಅವರಿಗೆ ಮನವಿ ಸಲ್ಲಿಸಿದರು. ಮುಂಗಾರು ಮಳೆ ಆಗುತ್ತಿದ್ದು ಕೃಷಿ ಇಲಾಖೆ ಅಥವಾ ಖಾಸಗಿ ಅಂಗಡಿಗಳಲ್ಲಿ ಗೊಬ್ಬರ ಮತ್ತು ಬೀಜಗಳು ಹಂಚಿಕೆಯಲ್ಲಿ ತೊಂದರೆಯಾಗದ ಹಾಗೆ ನೋಡಿಕೊಳ್ಳಬೇಕು. ಕೆರೆಗಳು ಮತ್ತು ರಾಜಕಾಲುವೆಗಳು ತಾಲೂಕಿನಲ್ಲಿ ಒತ್ತುವರಿಯಾಗಿದ್ದು ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯಲು ಕ್ರಮ ಕೈಗೊಳ್ಳಬೇಕು. ತಾಲೂಕಿನಲ್ಲಿ 15 ವರ್ಷಗಳಿಂದ ಸಾಗುವಳಿ ಚೀಟಿ ಕೊಡದೆ 30 ವರ್ಷಗಳಿಂದ ದುರಸ್ತಿ ಮಾಡದಿರುವುದರಿಂದ ರೈತರು ತಾಲೂಕು ಕಚೇರಿಗೆ ತಿರುಗುವಂತಾಗಿದೆ. ತಕ್ಷಣ ಹಕ್ಕುಪತ್ರ ಕೊಡಿಸಿ ದುರಸ್ತಿ ಮಾಡಿಕೊಡಬೇಕು. ಜಂಗಮಕೋಟೆ ಹೋಬಳಿಯಲ್ಲಿ ಕೆಐಎಡಿಬಿ ಭೂಮಿ ವಶಪಡಿಸಿಕೊಳ್ಳಲು ಮುಂದಾಗಿದ್ದು ರೈತರು ಒಪ್ಪಿಗೆ ಕೊಟ್ಟರೆ ಮಾತ್ರ ವಶಪಡಿಸಿಕೊಳ್ಳಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಸಲು ಒತ್ತಾಯಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಸ್ತೆ ಅಗೆದು ಹಾಳು ಮಾಡಿ ನಾಪತ್ತೆಯಾದ ಗುತ್ತಿಗೆದಾರ, ಓಡಾಡಲು ಸಾಧ್ಯವಾಗದೆ ಸ್ಥಳೀಯರ ಪರದಾಟ. ಚರಂಡಿ ಕಟ್ಟಲು ಬಂದ ಕೂಲಿ ಆಳುಗಳಿಗೆ ಊಟ ವಸತಿ ಇಲ್ಲದೆ ನರಳಾಟ. ಗುತ್ತಿಗೆದಾರನ ವಿರುದ್ಧ ಕ್ರಮಕ್ಕೆ ಆಗ್ರಹ. ಆನ್ಲೈನ್ ಜೂಜಾಟದಿಂದ ಸಾಲಕ್ಕೆ ಸಿಲುಕಿ ನೇಣಿಗೆ ಶರಣಾದನೆ ಮುಖ್ಯ ಪೇದೆ. ಮಂಚೇನಹಳ್ಳಿ ಠಾಣೆ ಮುಖ್ಯ ಪೇದೆ ರಾಜಶೇಖರ್ ಆತ್ಮಹತ್ಯೆ. ಪತ್ನಿ ಎಸ್ಪಿಗೆ ದೂರು ನೀಡಲು ಹೋಗಿದ್ದೆ, ಸಾವಿಗೆ ಕಾರಣ ಎಂಬ ಶಂಕೆ. ಬೀದಿಗೆ ಬಂದ ಶ್ರೀಮಂತ ರೈತರ ಡ್ರ್ಯಾಗನ್ ಫ್ರೂಟ್. ವಿದೇಶಗಳಿಗೆ ಡ್ರ್ಯಾಗನ್ ಫ್ರೂಟ್ ರಫ್ತು ಆಗದ ಹಿನ್ನೆಲೆ ಬೆಲೆ ಕುಸಿತ. ಡ್ರ್ಯಾಗನ್ ಫ್ರೂಟ್ ಬೆಲೆ ಕುಸಿತದಿಂದ ಕಣ್ಣೀರಿಟ್ಟ ರೈತರು. ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದಲ್ಲಿ ಉತ್ಖನನಕ್ಕೆ ಪ್ರವಾಸೋದ್ಯಮ ಸಚಿವರ ಚಾಲನೆ. 1500 ವರ್ಷಗಳ ಹಿಂದೆ ಪ್ರಾಚೀನ ಮಹಾಯಾನ ಬೌದ್ಧ ವಿಹಾರ ಅವಶೇಷಗಳು ಪತ್ತೆ. ಇದು ರಾಜ್ಯದ ಮಹಾಯಾನ ಬೌದ್ಧ ಧರ್ಮದ ಆವಿಷ್ಕಾರ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.